ನಮಸ್ಕಾರ ವೀಕ್ಷಕರೇ, ಮಿರಾಕಲ್ ರಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು 1 ಗಂಟೆಗಳ ಕಾಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ಕೂಡ ನೇರವಾಗಿ ಕರೆಗಳನ್ನ ಮಾಡಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಆರೋಗ್ಯದ ಸಮಸ್ಯೆಗಳು, ಡಯಾಬಿಟೀಸ್, ಆರ್ಥರೈಟಿಸ್, ವೆರಿಕೋಸ್ ವೈನ್ಸ್, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್, BP ಆಗಿರಬಹುದು, ಸ್ಟ್ರೋಕ್ ನಂತಹ ಸಮಸ್ಯೆಗಳು ಅಥವಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇರಬಹುದು, ಅಥವಾ ಕ್ಯಾನ್ಸರ್ ನಂತಹ ಭಯಾನಕವಾಗಿರುವಂತಹ ಕಾಯಿಲೆಗಳು, ಎಲ್ಲ ರೀತಿಯಾಗಿರುವಂತಹ ವೈದ್ಯರನ್ನ ಭೇಟಿ ಮಾಡಿದೀವಿ. ಇರುವಂತಹ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಮಿರಾಕಲ್ ರಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಜೊತೆಗೆ ನಿಮ್ಮ ಒಂದು ಪಥ್ಯ ಯಾವ ರೀತಿ ನೀವು ಫಾಲೋ ಮಾಡೋದ್ರಿಂದ ಇರುವಂತ ಆರೋಗ್ಯದ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು, ಇದೆಲ್ಲದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಿರಾಕಲ್ ರಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ಇನ್ವೆಂಟರ್, ರಿಟೈರ್ಡ್ IAS ಆಫೀಸರ್ SM ರಾಜು ಸರ್ ಇದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ರಾಜು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಮಿರಾಕಲ್ ರಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಮಿಸ್ ಕಾಲ್ ನ ಕೊಡಬಹುದು. ಇನ್ನು ಕಾರ್ಯಕ್ರಮನ ಶುರು ಮಾಡೋದಕ್ಕಿಂತ ಮುಂಚೆ ಮಿರಾಕಲ್ ರಿಂಗ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ರಿಸರ್ಚ್ ಯಾವ ರೀತಿ ನಡೀತು, ಇದ್ರ ಬಗ್ಗೆ ಒಂದು ಚಿಕ್ಕ AV ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ನಮಸ್ಕಾರ. ಅವಶ್ಯಕತೆಯು ಆವಿಷ್ಕಾರದ ತಾಯಿ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಶ್ರೀಯುತ SM ರಾಜು IAS ಮಿರಾಕಲ್ ಡ್ರಿಂಕ್ಸ್ ನ ಆವಿಷ್ಕಾರರು. 1973 ರಿಂದ 1981 ರಾಜು ಅವರು ಸಂಧಿವಾತದಿಂದ ಬಳಲುತ್ತಿದ್ದು, ಈ ಸಂದರ್ಭದಲ್ಲಿ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುತ್ತಿರುವಾಗ ಅವರು ತಮ್ಮ ಸಂಶೋಧನೆಯ ಮಿರಾಕಲ್ ಡ್ರಿಂಕ್ಸ್ ನನ್ನು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಗುಣಮುಖರಾದರು. 2008ರಲ್ಲಿ ತಮ್ಮ ತಂದೆಯವರಿಗೆ ಮೂತ್ರಪಿಂಡದ ವೈಫಲ್ಯದಿಂದ ಡಯಾಲಿಸಿಸ್ ನಲ್ಲಿ ಇದ್ದಾಗ SM ರಾಜು ರವರು ತಮ್ಮ ಸಂಶೋಧನೆ ಮಾಡಿದ ಮಿರಾಕಲ್ ಡ್ರಿಂಕ್ಸ್ ಗಿಡಮೂಲಿಕೆಯ ಆಹಾರವನ್ನ ನೀಡಿ ಸರಿ ಮಾಡಿದರು. ನಂತರ 2010ರಲ್ಲಿ ತಮ್ಮ 2ನೆಯ ಮಗನಿಗೆ ರಕ್ತದ ಕ್ಯಾನ್ಸರ್ ಪತ್ತೆಯಾಯಿತು. ಆಗ ಅವರು ಅಲೋಪತಿ ಔಷಧ ಮತ್ತು ಮಿರಾಕಲ್ ಡ್ರಿಂಕ್ಸ್ ನ ಆಹಾರ ಪೂರಕಗಳ ಜೊತೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಸರಿಪಡಿಸಿದರು. ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ, ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು, ಕೇಂದ್ರ ಸಚಿವರು, ಸಿನಿಮಾ ನಟರು, ಉದ್ಯಮಿಗಳು, ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಈ ಪೂರಕಗಳನ್ನ ನೀಡಿ ಗುಣಪಡಿಸಿದ್ದಾರೆ. ಈ ಪೂರಕವನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಇವರನ್ನು ಎಲ್ಲರೂ ಉತ್ತೇಜಿಸಿದರು. ಮಿರಾಕಲ್ ಡ್ರಿಂಕ್ಸ್ ಅನ್ನು 11/10/2016ರಲ್ಲಿ ಇದನ್ನು ಗೌರವಾನ್ವಿತ ಸಚಿವರಾದ ಶ್ರೀಪಾದ್ ಯೆಸ್ಸೋ ನಾಯಕ್ ರಾಜ್ಯ ಸಚಿವ ಮಂತ್ರಿಗಳು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಗಿರಿರಾಜ್ ಸಿಂಗ್ ರಾಜ್ಯ ಸಚಿವ ಸಣ್ಣ ಮತ್ತು ಮಧ್ಯಮ ಉದ್ಯಮ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಯುತ ಡಾಕ್ಟರ್ KC ಕಾಟೋಜ್ ಆಯುಷ ಸಚಿವಾಲಯ ಸಲಹೆಗಾರರು, ಗೌರವಾನ್ವಿತ ಜಸ್ಟಿಸ್ ಶ್ರೀ ರಾಜೇಂದ್ರ ಪ್ರಸಾದ್, SM ಸಿಂಹ ಉಚ್ಚ ನ್ಯಾಯಾಲಯ ಪಾಟ್ನಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದಲ್ಲದೆ ರಾಜುರವರು ಒಂದೇ ದಿನ 1 ಕೋಟಿ ಸಸಿಗಳನ್ನು ದಿನಾಂಕ 29/8/2009 ನಡೆಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದನ್ನು ಕಂಡು BBCಯು ಇವರನ್ನು ಇಂಡಿಯನ್ ಪ್ಲಾಂಟಿಂಗ್ ಗುರು ಎಂದು ಕರೆದಿದ್ದಾರೆ. ಹಾಗೂ APJ ಅಬ್ದುಲ್ ಕಲಾಂ, ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ತಮ್ಮ ಬುಕ್ ಟಾರ್ಗೆಟ್ 3 ಬಿಲಿಯನ್ ನಲ್ಲಿ ಇವರ ಸಸಿ ನಡುವ ಕಾರ್ಯಕ್ರಮವನ್ನು ಪ್ರಶಂಸಿಸಿ ಬರೆದಿದ್ದಾರೆ. ನಮಸ್ಕಾರ. ಅವಶ್ಯಕತೆಯು ಆವಿಷ್ಕಾರದ ತಾಯಿ. ನೆಸೆಸಿಟಿ ಇಸ್ ದ ಮದರ್ ಆಫ್. ಸೊ ಪ್ರತಿ ಸಂಚಿಕೆಯಲ್ಲಿ ಕೂಡ ಹೇಳ್ತಾ ಇರ್ತೀವಿ, ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ. ಆದ್ರೆ ಈ ಡಯಾಬಿಟೀಸು, BP ಸಮಸ್ಯೆಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಅಂತ ಹೇಳ್ಬೋದು. ಈ 2 ತೊಂದರೆಗಳಿದ್ದಾಗ ಎಲ್ಲೋ ಒಂದು ಕಡೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತವರಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋದನ್ನ ಹೇಳ್ಬೋದು. ಈ ಡಯಾಬಿಟೀಸ್ ಇಂದ ಹಾರ್ಟ್ ಪ್ರಾಬ್ಲಮ್ಸ್ ಹೇಗೆ ಶುರುವಾಗುತ್ತೆ ಸರ್? ಅಂತ ಪೇಷಂಟ್ಸು ಯಾವ ಹಂತದಲ್ಲಿ ಹುಷಾರಾಗಬೇಕಾಗತ್ತೆ, ಏನ್ ಹೇಳ್ತೀರಾ? ಎಲ್ರಿಗೂ ಗೊತ್ತಿದೆ, ಡಯಾಬಿಟಿಸ್ ಬಂತು ಅಂತಾರೆ ಅದು ಒಂಥರ ಮದರ್ ಆಫ್ ಆಲ್ ದ ಡಿಸೀಸಸ್ ಅಂತ. ಅದೊಂದು ಬಂದ್ರೆ ಸಾಕು, ಬೇರೆ ಎಲ್ಲ ಸ್ಲೋ ಆಗಿ. ಅದು ಯಾಕೆ ಬರುತ್ತೆ? ಅದು ಬಂದ್ಮೇಲೆ ನಾವು ಸುಮಾರು ಸಿಂಥೆಟಿಕ್ ಮೆಡಿಕೇಶನ್ಸ್ ತಗೊಳ್ತೀವಿ. ಆ ಸಿಂಥೆಟಿಕ್ ಮೆಡಿಕೇಶನ್ಸ್ ಇಂದ ಸೊ ಆಟೋಮೆಟಿಕ್ಲಿ ಹಾರ್ಟ್ಸ್ ಎಲ್ಲ ಡೈಲೇಟ್ ಆಗಿ ಸೊ ಟೋಟಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗದೆ ಸೊ ಆಟೋಮೆಟಿಕ್ಲಿ ಸ್ಲೋ ಆಗಿ ಒಂದೊಂದೊಂದು ಆರ್ಗನ್ ಇದಾಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಬೇಗ ಗೊತ್ತಾಗೋದು ಇದು ಲಿವರು, ಎಸ್ಪೆಷಲಿ ಕಿಡ್ನಿ ಮತ್ತೆ ಹಾರ್ಟ್. ಸೊ ಈಗ ನನ್ನ ಹತ್ರ ಯಾರು ಬರ್ತಾರೆ, ಸೊ ಆಲ್ಮೋಸ್ಟ್ 80% ಆಫ್ ದಿ ಪೇಷಂಟ್ಸ್ ಡಯಾಬಿಟಿಸ್ ಇದ್ದು ಅದರಿಂದ ಕಿಡ್ನಿ ಇದು ಕ್ರಿಯೇಟಿನಿನ್ ಜಾಸ್ತಿ,
ಆಮೇಲೆ ವೆಸಲ್ ಡಿಸೀಸು. ಸೊ ಅದರಲ್ಲಿ ಟ್ರಿಪಲ್ ವೆಸಲ್ ಡಿಸೀಸಲ್ಲಿ ಮತ್ತು ಎಷ್ಟೆಷ್ಟು ಇದು ಅಂತ. ಸೊ ಆ ರೀತಿ ಬೈಪಾಸ್ ಆ ಥರ ಎಲ್ಲ ಆಗಿರುತ್ತೆ. ಸೊ ಏನು ಅಂತ ಅದ್ರ ಮೇಲೆ ಕೆಲವೊಂದು ಸ್ಟೆಂಟ್ ಹಾಕ್ಸ್ಕೊಂಡ್ಮೇಲೂ ಕೆಲವರು 8 ಸ್ಟೆಂಟ್ ಹಾಕ್ಕೊಂಡವ್ರಿಗೂ ಮತ್ತೆ ಬಂದು ಮತ್ತೆ ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ನಾನು ಹೇಳೋದು ಇಷ್ಟನೇ, ಎಷ್ಟು ನಾವು ಈ ಡಯಾಬಿಟಿಸ್ ಬಂತು ಅಂತಂದರೆ ಕರೆಕ್ಟಾಗಿ ಸರಿಯಾಗಿ ಪತ್ತೆ ಇತ್ತು ಅಂತಂದರೆ ಅದು ಅನ್ಥಿಂಕಬಲ್ ವೇ ರಿಜ್ಯುಮಿನೇಟ್ ಆಗುತ್ತೆ ಆರ್ಗನ್. ಈಗ ನನ್ನ ಹತ್ರ ಈಗ ಬರ್ತಾ ಇದ್ದಾರೆ, ನನಗೆ ಒಂಥರ ಖುಷಿ ಆಗುತ್ತೆ ಅವ್ರನ್ನ ಟ್ರೈಟ್ ಮಾಡೋದು, ಯಾಕೆಂದರೆ ಅವ್ರ ನೋವಿಂದ ಇದು ಮಾಡುವಂಥ ಆಲ್ಮೋಸ್ಟ್ 80% ಆಫ್ ದಿ ಪೇಷಂಟ್ಸು ಇನ್ಸುಲಿನ್ ಅವರೇ ಬರ್ತಾರೆ ನನ್ನ ಹತ್ರ. ಸೊ ಪ್ಯಾರಾಮೀಟರ್ಸ್ ಎಲ್ಲ ಆಲ್ಮೋಸ್ಟ್ ನಾರ್ಮಲಾಗಿ ಕಾಣುತ್ತೆ, ಬಟ್ ಆದರೆ ಬಾಡಿನಲ್ಲಿ ಫಿಸಿಕಲಿ ತುಂಬ ಡಿಸೇಬಲ್ ಆಗಿರ್ತಾರೆ. ನಿದ್ದೆ ಬರಲ್ಲ, ಕಾಲೂರಿ, ಕಣ್ಮಬ್ಬು, ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಬರ್ತಾರೆ ಅಥವಾ ವೀಕ್ ಆಗ್ತಾ ಇದು ಬರ್ತಾರೆ. ಮಾತ್ರ ಇದು ಸುಮಾರು ಸರಿ ಕಂಟ್ರೋಲ್ ಇರ್ತದೆ. ಇನ್ನು ಕೆಲವರಿಗೇನೋ ಮಿತ್ತು, ಇದು ಕಂಟ್ರೋಲಿಗೆ ಇತ್ತು ಅಂತಂದ್ರೆ ಬೇರೆ ಏನೂ ಆಗಲ್ಲ, ಏನೂ ಆಗೋದಿಲ್ಲ ಅಂತ. ಸೊ ನನ್ನದೇನು ಅಂತಂದ್ರೆ ಕಂಟ್ರೋಲ್ ಆಗಿದೆ ಅಂತಂದ್ರೆ ಅರ್ಥ ಇನ್ಸುಲಿನ್ನು ಅಥವಾ ಯಾವುದೇ ಒಂದು ಮೆಡಿಕೇಶನ್ಸ್ ತಗೊಳ್ಳದೆ ನಾರ್ಮಲ್ ಆಗಿರುವಾಗ ಈಗ ಇದರ್ತದೆ ಅದು ಕಂಟ್ರೋಲ್ ಇರುತ್ತೆ. ಅಂದ್ರೆ ಡಯಾಬಿಟಿಸ್ ತೊಂದರೆ ಇದ್ದಾಗ ಅವ್ರು ಯಾವುದೇ ರೀತಿ ಮೆಡಿಸಿನ್ಸ್ ತಗೊಳ್ಳದೆ ಕಂಟ್ರೋಲ್ ಇಟ್ಕೊಂಡ್ರೆ ಅದು ನಾರ್ಮಲ್. ಅದು ನಾರ್ಮಲ್ ಅಂತ. ಸೊ ಮೆಡಿಸಿನ್ ತಗೊಂಡು ಕಂಟ್ರೋಲ್ ಇಟ್ಕೊಳ್ಳೋದು ಅದೇನು ಅಂತ ನನ್ನ ಭಾವನೆ. ಸೊ ಯಾಕೆಂದ್ರೆ ನೋಡ್ತಾ ಇದೀನಲ್ಲ ಏನು ಡಯಾಬಿಟಿಸ್ ಅಲ್ಲಿ ಅಂತ. ಆಮೇಲೆ ಊಟ ಅವ್ರಿಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಮತ್ತೆ ಕರೆಕ್ಟ್ ಪಥ್ಯಗಳ ಲಿಸ್ಟ್ ಇಲ್ಲ. ಆಮೇಲೆ ನಾವು ಗೈಡನ್ನ ಮಾಡಬೇಕು, ಎಷ್ಟು ದಿನ ಮಾಡ್ತಾರೋ ಮಾಡೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಕೆಲವ್ರು ಬಿಡ್ತಾರೆ ಸಿರಿಧಾನ ತಿಂದ್ಬಿಟ್ರೆ, ರಾಗಿ ತಿಂದ್ಬಿಟ್ರೆ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ. ರಾಂಗ್. ಆ ಕ್ವಾಂಟಿಟಿ ತಿಳ್ಕೋಬೇಕು. ಯಾವುದೇ ಸೀರಿಯಲ್ಸ್ ತಗೊಳ್ಳಿ ಅದೆಲ್ಲನ ಸರಿಯಾಗಿ ನಾವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಕರಗೋದಿಲ್ಲ. ಸೊ ಆಟೋಮೆಟಿಕ್ಲಿ ಅದು ಶುಗರ್ ಆಗಿನೇ ಬಾಡಿರುತ್ತೆ. ಆಮೇಲೆ ಆಲ್ಕೋಹಾಲು ಅದು ಕಂಡೆನ್ಸ್ಡ್ ಇದ್ದಂಗೆ, ಕಾರ್ಬೋಹೈಡ್ರೇಟ್ಸ್ ಶುಗರ್ ಇದ್ದಾಗೆ. ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಇದಾಯ್ತು ಅಂತಂದ್ರೆ ಒಂದ್ ರೀತಿ ನೋಡೋದಾದ್ರೆ ಎಲ್ಲರ ಮನೇಲೂ ಡಯಾಬಿಟಿಸ್ ಓಡ್ತಾ ಇದೆ. ಹೆಚ್ಚಾಗಿ ನಾನು ಹೇಳೋದು ಇಷ್ಟೇನೆ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು ಮತ್ತೆ ಬ್ಲಡ್ ಥಿನ್ನರ್ಸು, ಯೂರಿಕ್ ಆಸಿಡ್ ಟ್ಯಾಬ್ಲೆಟ್ಸು, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ನ ಇವನ್ನ ನಾವು ಅವಾಯ್ಡ್ ಮಾಡಿದ್ರೆ ಪಥ್ಯಗಳಲ್ಲಿ ಸುಮಾರು ರೋಗಗಳು ಆಟೋಮೆಟಿಕ್ಲಿ ಹೋಗುತ್ತೆ. ಈಗ ಜಸ್ಟ್ ಚೆನ್ನಾಗಿ ತಿನ್ಬೇಕು ಅಂತಂತಾರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತೊಗೊಳ್ತಾರೆ, ಚೆನ್ನಾಗಿ ಬ್ಲಡ್ ತಿನ್ನಬೇಕು ತೊಗೊಳ್ತಾರೆ. ಅದು ಬೆಸ್ಟ್ ಅಂದರೆ ಫಾಸ್ಟಿಂಗ್, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಮೆಂತೆಕಾಳು, ಆಮೇಲೆ ಅಗಸೆ, ಬೀಜದ ಮಜ್ಜಿಗೆ. ಸೊ ಅದೆಲ್ಲ ಮನೆಯಲ್ಲೇ ಇದೆ. ಆಮೇಲೆ ತರಕಾರಿ ರಸ, ಹಸಿ ತರಕಾರಿದು, ಇವನ್ ಈಳೆದೆಲೆನೂ ಹಸಿ ತರಕಾರಿ ಎಲ್ಲ ಬರೆದಿದ್ದೀನಿ. ಸೊ ಪ್ರಾಬ್ಲಮ್ ಇರೋರು ಕರೆಕ್ಟ್ ಆಗಿ ಏನ್ ಗೊತ್ತಾ, 3 ದಿನದಲ್ಲೇ ರಿಸಲ್ಟ್ ಬರ್ತದೆ, 2 to 3 days. ಅಂದ್ರೆ ಬಾಡಿ ಚೇಂಜಸ್ ನ ಅದು ಬಾಡಿನಲ್ಲಿ ಅಷ್ಟು ತಾಕತ್ತಿದೆ, ನಾವು ಅದನ್ನ ನಾಕ್ ಮಾಡಬೇಕು. ಅದಕ್ಕೆ ಯಾವ್ದು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದೆ, ಸೈನ್ಸ್ ಇದ್ದವರು ಕಂಡುಹಿಡಿದಿಲ್ಲ. ಸೊ ನಾನು ಮಾಡೋದ್ರಲ್ಲಿ ಮೇ ಬಿ ನನ್ನ ಒಂದು ಫೈಟೋಕೆಮಿಕಲ್ಸ್ ಅದನ್ನ ನರಿಶ್ಮೆಂಟ್ ಮಾಡ್ತದೆ ಆಸ್ ಎ ಇದು ಫುಡ್ ಆಗಿ, ನ್ಯೂಟ್ರಿಯೆಂಟ್ಸ್ ಆಗಿ, ಅಥವಾ ಅದು ಪ್ರೀಬಯೋಟಿಕ್ ಆಗಿ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇದು ಮಾಡಿ ಆ ಪರ್ಟಿಕ್ಯುಲರ್ ನನಗಂತೂ ಗೊತ್ತಿಲ್ಲ. ಬಟ್ ಒಂದೊಂದು ಸತ್ಯ, ಒಟ್ಟಿನಲ್ಲಿ ವಿತಿನ್ ನೋ ಟೈಮ್ ರಿಸಲ್ಟ್ಸ್ ಬರುತ್ತೆ. ಸೊ ನೋಡಿಕೊಂಡು ಅದನ್ನು ಟೇಪರಿಂಗ್ ಡೌನ್ ಮಾಡಿಕೊಂಡು ಅದನ್ನು ಬಿಟ್ಬಿಡಬೇಕು. ಇವತ್ತು ನಾನು 2 ಪೇಷಂಟ್ ತೋರಿಸ್ತಾ ಇದ್ದೀನಿ. ಒಂದು ಹಾರ್ಟ್ ಪೇಷಂಟ್ಸು, ಪೇಷಂಟ್ ಇನ್ನೊಂದು ಶುಗರ್ ಪೇಷಂಟ್. ಸೊ ಅವೆಲ್ಲ ಲಿವಿಂಗ್ ಏನೋ ಎಕ್ಸಾಂಪಲ್ಸು, ಅದನ್ನ ಕ್ರಿಯೇಟ್ ಮಾಡಿಲ್ಲ ಎಂತದ್ದು ಇಲ್ಲ. ಅವರಲ್ಲಾಗಿರೋ ಚೇಂಜಸ್ ನ ಅವ್ರು ಶೇರ್ ಮಾಡಿರ್ತಾರೆ. ನಾನು ಯಾವಾಗಲೂ ಅಷ್ಟೇನೆ ಟೈಮ್ ಕೊಟ್ಟಿರ್ತೀನಿ, ಒಂದೊಂದು ಟೈಮು. ಸೊ ಅವ್ರು ಬಂದಾಗ ಅವ್ರು ಖುಷಿಯಾಗಿ ಹಂಚ್ಕೊಳ್ತಾರೆ. ಸೊ ಆಮೇಲೆ ನಾನು ಅಂತೀನಿ, ನೋಡಿ ನೀವು ಇವಾಗ ಜನಕ್ಕೆ ಇದನ್ನ ಹೇಳಿದ್ರೆ ಕಾನ್ಫಿಡೆನ್ಸ್ ದೂರ ಆಗುತ್ತೆ. ಆ ಜನಕ್ಕೂ ಸಹ ಇನ್ಸುಲಿನ್ ಅಲ್ಲಿ ಇದ್ರೂ ಸಹ ನಾನು ಆಚೆ ಬರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಈಗೇನಾಗಿದ್ರೆ ಮೈಂಡಲ್ಲಿ ಇನ್ಸುಲಿನ್ ಆಯ್ತು ಅಂದ್ರೆ ಮುಗಿತಪ್ಪ, ಲೈಫ್ ಟೈಮ್ ಚುಚ್ಕೊಳ್ಬೇಕಾಗ್ತದೆ ಇನ್ಸುಲಿನ್. ಇಸ್ ರಾಂಗ್ ನೋಷನ್. ಆಮೇಲೆ ಮೆಡಿಕೇಶನ್ಸ್ ಲೈಫ್ ಟೈಮ್ ತಗೊಳ್ಬೇಕು, ಆಲ್ಸೋ ರಾಂಗ್ ನೋಷನ್. ಇನ್ಸುಲಿನ್ ಯೂನಿಟ್ಸ್ ಕೂಡ ಕಡಿಮೆ ಮಾಡ್ಕೊಳ್ಬಹುದಲ್ವಾ? ಕಡಿಮೆ ಅಲ್ಲ, ಅದು ಟೋಟಲಿ ಇನ್ಸುಲಿನೇ ಆಚೆ ಬಂದ್ಬಿಡ್ತಾರೆ ಟೋಟಲ್. ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸು 9.1 9.5 ಇದ್ದವರೆಲ್ಲನೂ ಬೇಸಿಕ್ಲಿ ಡಯಾಬಿಟಿಸ್ ಇಂದನೇ ಅವ್ರದ್ದು ಲಿಟ್ರಲಿ ಸ್ಪೀಕಿಂಗ್ ಡಯಾಲಿಸಿಸ್ಗೆ ಹೋಗಿ ಅಲ್ಲಿ 1.5 ಲಕ್ಷ 2 ಲಕ್ಷ ಅನ್ನೋದಕ್ಕೆ ಬಡವರು ಎಲ್ಲ, ಎಸ್ಪೆಷಲಿ ಕಾರ್ ಡ್ರೈವರ್ಸು, ಆಟೋ ರಿಕ್ಷಾ ಡ್ರೈವರ್ಸ್, ಫ್ಯಾಮಿಲಿ ಅವರೆಲ್ಲ ಡೈರೆಕ್ಟಾಗಿ ಬಂದುಬಿಡ್ತಾರೆ. ಸೊ ಅವರೇನು ನಾನೆಲ್ಲ ಹೇಳ್ತೀನಿ, ನೋಡಪ್ಪ ನಾನು ಯಾವ ಮಾತ್ರೆಗಳು ಬಿಡು ನಾನು ಹೇಳಲ್ಲ. ಇವೆಲ್ಲನೂ ಡಾಕ್ಟರ್ BM ಹೆಗ್ಡೆ ಅವರೇ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಡಾಕ್ಟ್ರಲ್ಲ,
ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರು ಈಸ್ ಅ ಸೀನಿಯರ್ ಮೋಸ್ಟ್ ಅಲೋಪತಿಕ್ ಸೋಟಸೆ ಇದನ್ಬೋದು ಟೆಕ್ನೋಕ್ರಾಟ್ ಅನ್ಬೋದು. ಸೊ ಅವ್ರು ಹೇಳ್ತಾ ಇದ್ದಾರೆ ಈ ಮಾತ್ರೆಗಳಿಂದ ಈ ರೀತಿ ಪ್ರಾಬ್ಲಮ್ ಆಗ್ತದಂತೆ. ಸೊ ನಾನು ನನ್ನ ಅನುಭವದಿಂದನೂ ಇದೇ ರೀತಿನೇ. ನಾನು ಬೇಸಿಕ್ಲಿ ಇನ್ವೆಂಟರು. ಸೊ ನಾನು ಯಾವುದನ್ನು ಬಿಡು ಅಂತ ಹೇಳಲ್ಲ, ಯಾಕಂದ್ರೆ ಸೈಡ್ ಎಫೆಕ್ಟ್ ಇಲ್ಲ, ಯಾಕಂದ್ರೆ ನಂದು ಮೆಡಿಸನ್ನೇ ಅಲ್ಲ ಅದು. ಇಟ್ಸ್ ಲಿಟರಲಿ ಸ್ಪೀಕಿಂಗ್ ಆಸ್ ಪರ್ ದ ನ್ಯೂ ಲಾ. ಅದು ಸಪ್ಲಿಮೆಂಟ್ಸ್, ಅದು ಎಲ್ಲ ಸಪ್ಲಿಮೆಂಟ್ ಆಗಿ ಡಿಕ್ಲೇರ್ ಮಾಡಿದರೆ 2003 FSS ಆ್ಯಕ್ಟ್ನ ಅಮೆಂಡ್ಮೆಂಟ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಫ್ಯಾಮಿಲಿ ಆ್ಯಂಡ್ ಇದು. ಸೊ ಆದ್ದರಿಂದ ನಾನು ಹೇಳೋದು ಇಷ್ಟೇನೆ, ವೆರಿ ಸ್ಪಷ್ಟವಾಗಿ, ಎಷ್ಟು ನಾವು ಊಟನ ಔಷಧಿಯಾಗಿ ತಗೊಂಡು ಮಾತ್ರೆಗಳನ್ನ ಎಷ್ಟು ನಾವು ಡಯಟಿಂದ ಕಂಟ್ರೋಲ್ ಮಾಡ್ತೀವಿ ಅಷ್ಟು ಫಾಸ್ಟಾಗಿ ರಿಸಲ್ಟ್ಸ್ ಬರ್ತೈತೆ. ಆಮೇಲೆ ಕಾನ್ಫಿಡೆನ್ಸ್ ಬೇಕು, ಕಾನ್ಫಿಡೆನ್ಸ್ ಇಲ್ಲ ಅಂತ ಆಗಲ್ಲ. ಸೊ ಇದು ನನಗೆ ವಾಸಿ ಆಗತ್ತೆ. ಕೆಲವರಿಗೆ ಏನು ಅಂತಂದ್ರೆ ಇದಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ. ಇವತ್ತೊಬ್ರು ಬಂದಿದ್ರು, ಅವರು ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ನಮ್ಮ ಸೀನಿಯರ್ ಇವರು ಅಲ್ಯೂಮಿನಿ 74 ಬ್ಯಾಚಲ್ಲಿ ಅವರು ಇದಾಗಿದ್ದು, ಜಾಯಿಂಟ್ ಡೈರೆಕ್ಟರ್ ಆಗೇನೋ ರಿಟೈರ್ಡ್ ಆಗಿದ್ದಾರೆ. ಈಸ್ ಹ್ಯಾವಿಂಗ್ ಮೆನಿ ಪ್ರಾಬ್ಲಮ್ಸ್, ಮಲ್ಟಿಪಲ್ ಪ್ರಾಬ್ಲಮ್ ವಿತ್ ಶುಗರ್, ಆಮೇಲೆ ಪಾರ್ಕಿನ್ಸನ್ನು, ಆಮೇಲೆ ಕಣ್ಣು ಸೈಟ್ ಕಡಿಮೆ ಆಗ್ತೈತೆ. 18-20 ಮಾತ್ರೆಗಳು ತಗೊಳ್ತಿದ್ದಾರೆ. ಅವರ ಮಿಸ್ಸಸ್ ವೆರಿ ಕ್ಲಿಯರ್, ಮಾತ್ರೆಗಳಿಂದ ಅವರು ಡಾಕ್ಟರ್ ಬಿ ಎಮ್ ಹೆಗ್ಡೆ ಅವರ ಫಾಲೋವರು. ಸೊ ಆದರೆ ಇವ್ರು ಹೋಗ್ತಾ ಇಲ್ಲ. ನಾನಂದೆ ಲೈಫ್ ಲಾಂಗ್ ಹಿಂಗೆ ಇರ್ಬೇಕಾದ್ರೆ ತಗೊಳ್ರಿ. ಸೊ ಇಲ್ಲ ನಾನು ಅದರಿಂದ ಹೊರಬರಬೇಕು ಅಂತಂದ್ರೆ ಈ ಮಾತ್ರೆಗಳೆಲ್ಲ ನೀವು ಸ್ಟಾಪ್ ಮಾಡಿ, ಅವಾಯ್ಡ್ ಮಾಡ್ಬೋದು. ಶುಗರು ಬಿ ಪಿದು ಸಡನ್ ಬಿಡಕ್ಕೆ ಹೋಗ್ಬೇಡ್ರಿ, ಬೇರೆವೆಲ್ಲನೂ ಸಪೋರ್ಟಿವ್ ಇದು. ಸೊ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ನಾನು ಕೊಡೋದ್ರಲ್ಲಿ ಎಲ್ಲ ಸಪ್ಲಿಮೆಂಟ್ಸ್ ಇದೆ, ಆಮೇಲೆ ಎಕ್ಸ್ಟ್ರಾ ಬ್ಲಡ್ ತಿನ್ನರು ಇದೆ, ಆಮೇಲೆ ಕೊಲೆಸ್ಟ್ರಾಲ್ ಕಂಟ್ರೋಲರು ಇದೆ, ಎಲ್ಲ ನ್ಯಾಚುರಲ್ ಆಗಿ ಇದೆ. ಸೊ ಅದಕ್ಕೆ ಅಂತ ಮತ್ತೆ ಮೆಡಿಸಿನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳುದು, ಯಾಕಂದ್ರೆ ಪ್ರಕೃತಿನಲ್ಲೇ ಎಲ್ಲಾನು ಇದೆ. ಸೊ ಏನು ಅಂತಂದ್ರೆ ಅದು ಆ ಕಾನ್ಫಿಡೆನ್ಸ್ ಅನ್ನೋದು ಅವ್ರಿಗೆ ಬರಬೇಕು, ಆಮೇಲೆ ಧೈರ್ಯ ಬರಬೇಕು, ನಾನು ಆರೋಗ್ಯವಾಗಿರ್ಬೇಕು ಅಂತ. ಈಗ ಮೊದಲೆಲ್ಲ ಸಾವಿರಾರು ವರ್ಷಗಳಿಂದ ಏನಿತ್ತು, ಏನೂ ಇರಲಿಲ್ಲ. ಸೊ ಇವಾಗ ನಾವೆಲ್ಲ ಈಸಿ ಬೇಕು, ಮತ್ತೆ ಕಷ್ಟ ಇಲ್ದಂಗೆ ತಿನ್ಬೇಕು ಜಾಸ್ತಿ. ಸೊ ಇದರಿಂದ ಅದು ಮೌಂಟ್ ಆಗ್ತಾ ಇರ್ತದೆ ಡಿಸೀಸಸ್. ಖಂಡಿತವಾಗ್ಲು. ಇನ್ನು ವೀಕ್ಷಕರೇ, ಸಂಪೂರ್ಣವಾಗಿ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಈಗಷ್ಟೇ ರಾಜು ಸರ್ ತಿಳಿಸಿದ ಹಾಗೆ ಎಲ್ಲೋ ಒಂದು ಕಡೆ ಡಯಾಬಿಟೀಸ್ ಆಗಿರ್ಬೋದು, ಹಾರ್ಟ್ ಸಮಸ್ಯೆಯಿಂದ ಬಳಲ್ತಾ ಇರುವಂತ ಒಂದು ಬೈಟ್ ನ ಕೂಡ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀವಿ, ಅದನ್ನು ಕೂಡ ತಾವು ವೀಕ್ಷಿಸಬಹುದು. ಇನ್ನು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ರಾಜು ಸರ್ ಜೊತೆ ಮಾತನಾಡಬೇಕು ಅಂತಂದ್ರೆ ಈ ಕೂಡಲೇ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಅದರಲ್ಲೂ ನಾನು ಹಾರ್ಟ್ ಸರಿ ಇವತ್ತು ತೋರಿಸ್ತಾ ಇದ್ದೀನಿ, ಚಿಕ್ಕಮಂಗ್ಳೂರ್ನವರು. 1 ತಿಂಗಳಿಗೆ ಹೆಂಗ್ ಬಂದಿದೆ ಅಂತಂದ್ರೆ ಕರೆಕ್ಟ್ ಆಗಿ ನಾನು ಹೇಳಿದಾಗ ಫಾಲೋ ಮಾಡ್ತಾರೆ. ಎಸ್ ಸರ್, ಎಲ್ಲೋ ಒಂದು ಕಡೆ ಇವಾಗ ಹಾರ್ಟ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ವಿ, ಅದರದೇ ಒಂದು ಬೈಟ್ ನೋಡ್ಕೊಂಡ್ ಬಂದ್ಬೇಡ ಪೇಷಂಟ್ ಏನ್ ಮಾತಾಡಿದಾರೆ ಅಂತ. ಸೊ ಬನ್ನಿ, ಈಗ ಒಬ್ರು ಪೇಷಂಟ್ ಮಾತಾಡಿರುವಂತಹ ಬೈಟ್ ಬರ್ತಾ ಇದೆ. ಹಾರ್ಟ್ ಸಮಸ್ಯೆ ಯಾವ ರೀತಿ ಇತ್ತು, ಹೇಗೆ ಅವರು ಗುಣಮುಖರಾಗಿದ್ದಾರೆ, ಅವ್ರು ಏನ್ ಹೇಳಿದಾರೆ, ಒಂದು ಬೈಟ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಏನ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ ನಮ್ಮ ಹತ್ರ? ಹಾರ್ಟ್ ಪ್ರಾಬ್ಲಮ್ ಇತ್ತು. ನಿಮ್ದು ಏಜ್ ಎಷ್ಟು? 64. ಯಾವ ನಿಮ್ದು? ಸಕಲೇಶಪುರ ತಾಲೂಕು ಬಾಳೆಹಳ್ಳ. ಹೇಳಿ, ಈಗ 1 ತಿಂಗಳಾಯ್ತು ನೀವು ತಗೊಂಡು ಆರ್ಟಿಗೆ ಮೆಡಿಸನ್, ನಮ್ದು ಮಿರಾಕಲ್ ಡ್ರಿಂಕ್ಸ್. ಯಾವ ರೀತಿ ಚೇಂಜಸ್ ಆಗಿದೆ? ತುಂಬಾ ಚೆನ್ನಾಗಿದೆ. ಹೆಂಗ್ ಹೇಳ್ರಿ, ಹೆಂಗ್ ಚೇಂಜಸ್ ಆಗಿದೆ? ಅಂದ್ರೆ ನೀವ್ ಹೇಳಿದ ಮೆಥಡ್ ಎಲ್ಲ ನಾನು ಮಾಡ್ತಾ ಇದ್ದೆ. ಅಲ್ಲ, ನಿಮ್ಮ ಬಾಡಿನಲ್ಲಿ ಏನ್ ಚೇಂಜಸ್ ಆಗಿದೆ? ಬಾಡಿ ನಿದ್ರೆ ಬರುತ್ತೆ ಚೆನ್ನಾಗಿ. ಮೊದ್ಲು ನಿದ್ರೆ ಬರ್ತಾ ಇರಲಿಲ್ಲ, ಮೊದ್ಲು ಸುಸ್ತಾಗೋದು ಏನೇನೋ ಆಗ್ತಿತ್ತು. ಮತ್ತೆ ಎಲ್ಲಾರು ಹೊತ್ಬೇಕಾದ್ರೆ ಅಯ್ಯೋ ಸುಸ್ತಾಗುತ್ತೆ ಅಂತ ಆಗ್ತಿತ್ತು. ನನ್ಗೆ ಒಂಥರ ಏನೋ ಆಗ್ತಿತ್ತು. ಆಮೇಲೆ ನಿಮ್ದು ನಾವು ನೋಡ್ತಾ ಇದ್ವಲ್ಲ, ಇವಾಗ್ಲೂ ನೋಡ್ತೀವಿ. ಆಯುಷ್ ಟಿವಿ ಬರ್ತಿರಲ್ಲ, ಅದೇನ್ ಬಿಡ್ರಿ ಸರಿ ಮಾಡೋಣ ಅಂತಿರಲ್ಲ, ಅದು ತುಂಬಾ ಜನಕ್ಕೆ ಖುಷಿ ಆಗತ್ತೆ. ಹಂಗ ಹೇಳ್ತಿರಲ್ಲ, ಅದು ಒಂಥರ ಖುಷಿ ಆಗತ್ತೆ. ಆಮೇಲೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ನಿಮ್ಮ ಮನೆಗೆ ಬಂದೆ. ಡಾಕ್ಟ್ರು ಇದು ಜಯದೇವರು ಹೇಳಿದ್ರು, ಹತ್ಬೇಡಿ ಇಳಿಬೇಡಿ, ಯಾಕೆ ಹತ್ತೀರಾ ಅಂತ. ನಂಗೆ ಒಂಥರ ಬೇಜಾರಾಯ್ತು. ಚೆನ್ನಾಗಿದ್ವಲ್ಲ, ಯಾಕೆ ಹತ್ಬಾರ್ದು ಅಂತ ಹೇಳಿ ಟ್ಯಾಬ್ಲೆಟ್ 2700 ರೂಪಾಯಿ ಟ್ಯಾಬ್ಲೆಟ್ಸ್ ಆಗ್ತಿತ್ತು 1 ಮಂತಿಗೆ. ಅದಕ್ಕೆ ಬೇಡ ಅಂತ ಹೇಳಿ ಈಗ ನಿಮಗೆ ಕೇಳ್ಕೊಂಡು ಹೋಗ್ತೀನಿ, ಟ್ಯಾಬ್ಲೆಟ್ ತಗೋಬೇಕಾ ಅಲ್ಲ ಬೇಡ ಬೇಕಾ ಅಂತ. ಈಗೆಲ್ಲ ಹೇಳ್ತೀನಿ ಯಾವ್ದು ಏನಂತ. ಈಗ ಮೊದಲು ಟ್ಯಾಬ್ಲೆಟ್ಸ್ ತಗೊಂಡು ಪ್ರಾಬ್ಲಮ್ ಇತ್ತು, ಈಗ ಟ್ಯಾಬ್ಲೆಟ್ಸ್ ತಗೊಂಡು ತಗೊಂಡು ಪ್ರಾಬ್ಲಮ್ ಹೊಟ್ಟೋಗಿದೆ. ಇಲ್ಲ ನೋಡಿ ಸರ್, ಎಸ್, ಈಗ ನಾನು ನಾಸ್ಕೊ ಬಂದಿದ್ದೆ. ಇದು ಮೊದಲೇ ಇತ್ತು, ಈಗ ನೆನ್ನೆದು. ಸೊ ಗುಡ್, ಅಂದ್ರೆ ಎಲ್ಲ ಚೇಂಜಸ್ ಆಗಿದೆ. ಹೌದು ಸರ್, ಪ್ರತಿಯೊಂದು ಚೇಂಜಸ್ ಆಗಿದೆ. ಗುಡ್. ಇದು ಆಗಸ್ಟ್ ಮಂತದ್ದು, ಇದು ಇದರದ್ದು. ಓಕೆ, 1 ತಿಂಗಳ.
ಸೊ ಮತ್ತೆ ಈಗೆಲ್ಲಾನು ನಾರ್ಮಲ್ ಆಗ್ಬಿಟ್ಟಿದೆ. ನಾರ್ಮಲ್ ಆಗಿದೆ. ಲ್ಯಾಬನ್ಗೆ ಖುಷಿ ಆಯ್ತು. ಲ್ಯಾಬು ನಾನು ಯಾವಾಗ ಹೋಗ್ತಿದ್ನಲ್ಲ ಅದು ನಾರ್ಮಲ್ ಆಗಿದೆ ಸರ್ ಅಂತ. ಏನು ಟೋಟಲ್ ಕೊಲೆಸ್ಟ್ರಾಲ್ ಮೊದಲು 189 ಇತ್ತು, ಅದು 156 ಆಗೋಗ್ಬಿಟ್ಟೈತೆ. ಸೊ ಬೇರೆ ಎಲ್ಲನೂ ಪ್ಯಾರಾಮೀಟರ್ಸು ಟ್ರೈಗ್ಲಿಸರೈಡ್ 207 ಇತ್ತು, ಈಗ ಅದು 130 ಆಗಿದೆ. ಆಮೇಲೆ VLDL ಕೊಲೆಸ್ಟ್ರಾಲ್ 41.4 ಇತ್ತು, ಈಗ 26 ಆಗಿದೆ. ಅಂದರೆ ನಾರ್ಮಲ್ ಆಗಿದೆ. ಅದು ನಾರ್ಮಲ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಸರ್ ಈಗ ಟ್ಯಾಬ್ಲೆಟ್ ಏನು ಮಾಡೋದು? ನಾನು ಅದನ್ನು ಸೊ ತುಂಬಾ ಚೆನ್ನಾಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರು. ಖಂಡಿತ ಇದನ್ನ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ಈ ಬೈಪಾಸು ಅಥವಾ ಆಂಜಿಯೋಗ್ರಾಮ್ ಆ ಒಂದು ಇದಕ್ಕಾದಾಗ ಸ್ಟಂಟ್ ಹಾಕ್ಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಸೊ ಆ ಒಂದು ತೊಂದರೆಗಳಿಂದ ಹೆಂಗ್ ಹೊರಗಡೆ ಬರ್ಬೋದು, ಮತ್ತೆ ಬಂದ್ಬಿಡುತ್ತಾ ಅಂತ ಒಂದು ಟೆನ್ಷನ್ ಕೂಡ ಇರುತ್ತೆ ತುಂಬಾ ಜನಕ್ಕೆ. ಹಾರ್ಟ್ ಅಂದ ತಕ್ಷಣನೇ ದೊಡ್ಡ ಟೆನ್ಷನ್ ದುಡ್ಡು. ನಮ್ಗೆ ಅಷ್ಟು ದುಡ್ಡು ಇದೆಯೋ ಇಲ್ವೋ ಅಂತ ಸ್ಟೆಂಟ್ ಹಾಕ್ಸ್ಕೊಳಕ್ಕಾಗಲಿ ಲ್ಯಾಕ್ಸ್ ಟುಗೆದರ್ ಖರ್ಚಾಗುತ್ತೆ. ಎರಡನೇದೇನು ಮತ್ತು ತಿರುಗಿ ಯಾವಾಗ ಬರ್ತದೋ ಮತ್ತೆ ಸ್ಟೆಂಟ್ ಹಾಕೋದಕ್ಕೆ. ಸೊ ಆ ಟೈಪ್. ಸೊ ಇದು ನ್ಯಾಚುರಲ್ ವೇ, ಬಾಡಿನಲ್ಲಿರೋ ಶಕ್ತಿನೇ ಯಾವ ರೀತಿ ಇದು ಮಾಡ್ಬೋದು ಅಂತ. ಖಂಡಿತ ಸರಿ, ವಿಚಾರವಾಗಿ ಮಾತನಾಡೋಣ. ಸಾಕಷ್ಟು ಕರೆಗಳು ಬರ್ತಾ ಇದೆ ತಮ್ಮ ಜೊತೆ ಮಾತನಾಡೋದಕ್ಕೆ. ನಮ್ಮ ಮೊದಲನೇ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರಿಂದ ಮೇಡಮ್. ಮಾತಾಡಿ, ರಾಜು ಸರ್ ಇದ್ದಾರೆ. ಹಾ ನಮಸ್ತೆ ಸರ್. ಹೇಳ್ರಿ. ಹಾ ಸರ್, ನಮ್ಮ ಮನೆಯವರಿಗೆ ಲಿವರ್ ಜಾಂಡಿಸ್ ಆಗಿತ್ತು. ಹಾಗೆ ತುಂಬಾ ಮದ್ದೆಲ್ಲ ಮಾಡಿದೇವೆ ಸರ್. ಅಂದ್ರೆ ಲಿವರ್ ಜಾಂಡಿಸ್ ಕಮ್ಮಿ ಆಗ್ಲಿಲ್ಲ. ಮತ್ತೆ ಮದ್ದು ಮಾಡಿ ಮಾಡಿ BP ಶುಗರ್ ಕೂಡ ಇತ್ತು. ಇಲ್ಲ 10% ಇರುದು, ಲಿವರ್ ವರ್ಕ್ ಆಗುದಿಲ್ಲ ಅಂತೆಲ್ಲ ಹೇಳಿದ್ದಾರೆ ಡಾಕ್ಟ್ರು. ಈಗ ನಿಮ್ಮಲ್ಲಿಗೆ ಬಂದ್ರೆ ಅದೆಲ್ಲ ಕಡಿಮೆ ಆಗ್ಬೋದಾ ಅಂತ. ಒಂದ್ ಹೇಳ್ತೀನಿ, ಮಹಾದೇವಪ್ಪ ಅಂತ ಅನ್ನೋರ್ದು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಅದು ಅವ್ರ ಬಗ್ಗೆ. ಜನವರಿನಲ್ಲಿ 4.5 ಲೀಟ್ರ್ ಅವ್ರದ್ದು ಲಿವರಿಂದ ತೆಗೆದಿದ್ರು. ಒಂದು ವೆರಿ ಇಂಪಾರ್ಟೆಂಟ್ ಹಾಸ್ಪಿಟ್ಲು, ನಾನು ಹೆಸರು ಹೇಳೋದಿಲ್ಲ, ವೆರಿ ಟಾಪ್ ಹಾಸ್ಪಿಟಲ್ಲು. ಸೊ ಅದಾದ ನಂತರ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿ ಅವರಿಗೆ ಅವ್ರದ್ದೇ ಲಿವರ್ ಇತ್ತು ಅಂದರೆ ಸುಮಾರು 28-30 ಲಕ್ಷನೋ, ಇಲ್ಲಾಂದರೆ ಬೇರೆಯವ್ರದ್ದು 38 ಲಕ್ಷ ಅಂತ ಹೇಳಿದಾಗ ಅವರಿಗೆ ಬಡವರಾಗಿದ್ದರಿಂದ ಡೈರೆಕ್ಟೇ ಬಂದು, ನನಗೂ ನಂಬಿಕೆ ಇರಲಿಲ್ಲ ಅವರಿಗೆ ಸರಿ ಹೋಗುತ್ತೆ ಅಂತ. ಸೊ ಅಂಥವ್ರಿಗೆ ಈಗ ರೀಸೆಂಟ್ಲಿ ಬಂದು ನನಗೆ ಡಾಕ್ಯುಮೆಂಟೇಷನ್ಸ್ ಕೊಟ್ಟೋಗಿದ್ದಾರೆ. ಈಗ ಅದೇ ಹಾಸ್ಪಿಟ್ಲ್ ಅವ್ರು ಹೇಳಿದ್ದಾರೆ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಲಿವರ್ ಏನು ಬೇಕಾಗಿಲ್ಲ, ಅದು INR ಅಂತ ಏನೋ ಇಂಡಿಕೇಟರ್ಸ್ ಇದೆ, ಅದು ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನು ಏನು ಹೇಳಿದ್ದೀನಿ ಅದು ಕರೆಕ್ಟಾಗಿ ಫಾಲೋ ಮಾಡಿರಿ ನೀವು. ಇದು ನಮ್ಮ ಇವರಿಗೆ ಕನ್ಸಲ್ಟೆನ್ಸ್ ಮಾಡಿ, ನೀವು ಇವನ್ ನಮ್ಮ ಮ್ಯಾಂಗ್ಳೂರಿಂದ ಬರೋದೇನೇ ಬೇಕಾಗಿಲ್ಲ, ಬಂದರೂ ತೊಂದರೆ ಇಲ್ಲ. ಸೊ ಎಲ್ಲ ಇರ್ತಾರೆ, ಕರೆಕ್ಟಾಗಿ ಫಾಲೋ ಮಾಡಿ. ರಿಸಲ್ಟ್ ಅಂತೂ ನಿಮಗೆ ಗೊತ್ತಾಗುತ್ತೆ, ವಿತಿನ್ ನೋ ಟೈಮ್ ಗೊತ್ತಾಗುತ್ತೆ. ಆಮೇಲೆ ಅದಕ್ಕೆ ಟ್ರೀಟ್ ಮಾಡ್ತಂದರೆ ಲಿವರಿಗೆ ಆಟೋಮೆಟಿಕಲಿ ಶುಗರ್ದು ಲೆವೆಲ್ಲು ನಾರ್ಮಲ್ ಆಗುತ್ತೆ, ಆಮೇಲೆ BP ಲೆವೆಲ್ಲು ನಾರ್ಮಲ್ ಆಗುತ್ತೆ. ಆಮೇಲೆ ಆ ಮೆಡಿಕೇಷನ್ಸ್ನ 3 ದಿನದಿಂದ 1 ವಾರಕ್ಕೇ ಸ್ಲೋ ಕಡಿಮೆ ಮಾಡಬೇಕಾಗ್ತೈತೆ. ಸೊ ಆಮೇಲೆ ನಾನು ಆಗಲೇ ಹೇಳಿದ್ದೀನಿ, ಸೊ ಮಾತ್ರೆಗಳನ್ನ ಎಷ್ಟು ನೀವು ಬರೀ BP ಶುಗರ್ದು ಬಿಟ್ಟರೆ ಬೇರೆ ಮಾತ್ರೆಗಳು ಎಷ್ಟು ಜಾಸ್ತಿ ಕಡಿಮೆ ಮಾಡ್ತೀರಿ, ಯಾವ್ಯಾವುದೋ ಇರ್ತದೆ ಸಿಂಥೆಟಿಕ್, ಯಾವುದು ಸಪ್ಲಿಮೆಂಟ್ಸ್ ಅಂತೆ ತುಂಬ ಇರ್ತೈತೆ. ಸೊ ಅವೆಲ್ಲನೂ ಶರೀರಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಂತಂದರೆ ಸೊ ಭಾರಿ ಫಾಸ್ಟರ್ ರಿಸಲ್ಟ್ಸ್ ಆಗುತ್ತೆ. ಮತ್ತು ಅದಕ್ಕೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಮತ್ತು ಬಾಳೆದಿನ ರಸ ಹೆಂಗೆ ತೊಗೊಳ್ಬೇಕು ಅದೆಲ್ಲ ಹೇಳ್ತಾರೆ. ಸೊ ಚೆನ್ನಾಗಿ ಆಗ್ತದೆ, ಏನು ಚಿಂತೆ ಮಾಡಬೇಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು, ಯಾವೂರಿಂದ ಕರೆ ಮಾಡ್ತಿದ್ದೀರಾ? ನಾವು KM ದೊಡ್ಡಿಯಿಂದ ಗೌರಮ್ಮ ಅಂತ. ಹೇಳ್ರಿ. ನಮಸ್ತೆ ಗೌರಮ್ಮ ಅವರೇ. ಸರ್, ನಾವು ಮೊದ್ಲು ತಗೊಂತಿದ್ವಿ ಮಿರಾಕಲ್ ಡ್ರಿಂಕ್ಸ್ ತಗತಿದ್ವಿ. ಹೇಳ್ರಿ. ಹಲೋ, ಹೇಳ್ರಿ ಕೆಲಸ ಹೇಳ್ರಿ. ನಮ್ಮ ಮನೆಯವ್ರಿಗೆ ಮಂಡಿ ನೋವಿತ್ತು, ಕಡಿಮೆ ಆಯ್ತು. ಹೇಳ್ರಿ, ಕಡಿಮೆ ಆಯ್ತು, ಆಮೇಲೆ ಏನ್ ಮಾಡಿದ್ರಿ ಹೇಳ್ರಿ. ನಾವು ತಗತಿದ್ವಿ, ಇದು ಗಂಟು ಸ್ವಲ್ಪ ಏನೋ ಗಂಟ್ಲಲ್ಲಿ ಸ್ವಲ್ಪ ಗಂಟಿತ್ತು ಅಂತ ಸ್ವಲ್ಪ ಕಂಟ್ರೋಲ್ ಆಗಿದೆ. ಆದ್ರೆ ನಾವು ಅಷ್ಟು ದುಡ್ಡು ಕೊಟ್ಟು ತಗೊಳಕ್ ಆಗ್ತಿಲ್ಲ, ಇನ್ನು ತಗೋಬೇಕಿತ್ತು.
ಸ್ವಲ್ಪ ಕಡಿಮೆ ಸರಿ, ಆಮೇಲೆ ನೀವು ಮಾತಾಡಿ ನನ್ನೇ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ರಿ. ನಿಮಗೆ ತೊಂದರೆ ಇತ್ತು ಅಂದ್ರೆ ನಾನು ಇದನ್ನ ಇದು ಮಾಡ್ತೀನಿ, ಸಾರ್ಟ್ ಔಟ್ ಮಾಡ್ತೀನಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದೆ. ಕೆಲವೊಂದು ಕಡೆ ಮಂಡಿ ನೋವು ಇರೋದು ಕಡಿಮೆ ಆಯ್ತು, ಗಂಟ್ಲಲ್ಲಿ ಗಂಟಿದೆ ಅದು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ಈ ರೀತಿ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಕೊಡ್ತಾ ಇರ್ತಾರೆ, ಅವರು ಎಕ್ಸ್ಪೀರಿಯನ್ಸ್ ಖುಷಿ ಆಗತ್ತೆ ಒಂಥರ. ಅವ್ರಿಗೆ ಲಕ್ ಕಾಲು ಸಿಕ್ಕಿದೆಯಲ್ಲ, ಜನರಲ್ಲಿ ಕಾಲು ಸಿಗೋದು ತುಂಬಾ ಟಫ್ ಅದು. ಖಂಡಿತವಾಗ್ಲು. ಇನ್ನು ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು, ರಾಜು ಸರ್ ಜೊತೆ ಮಾತನಾಡಬಹುದು. ಇನ್ನು ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಸರ್ ನಾ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಗೆ ಮಿಸ್ ಕಾಲ್ ನ ಕೊಡಿ. ಮತ್ತೊಬ್ರು ಕಾಲರ್. ಹಲೋ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ರವೀಂದ್ರ ಅಂತ, ಬಾಳೆಹೊನ್ನೂರು. ಹೇಳಿ. ನಮಸ್ತೆ ರವೀಂದ್ರ ಅವರೇ. ನಾವು ನನಗೆ ಕೈ ಕಾಲೆಲ್ಲ ಗಂಟೆಲ್ಲ ನೋವು ಬರುತ್ತೆ ಯಾವಾಗ್ಲೂ. ಒಂದು 5 ವರ್ಷ ಈಗ ಡಾಕ್ಟರ್ಸ್ ಏನ್ ಹೇಳಿದ್ರೆ ಹೇಳಿ. ಅದಕ್ಕೆ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳಿದ್ರು. ಓಕೆ. ಹಲೋ, ಹೇಳ್ರಿ, ಕೇಳಿಸ್ತೇವೆ. ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತು, ಮತ್ತೆ ಮೈಕೈ ಎಲ್ಲ ಸ್ವೆಲ್ಲಿಂಗ್ ಬರುತ್ತೆ ಸರ್. ನೋಡಪ್ಪ, ಒಂದ್ ಹೇಳ್ತೀನಿ, ಇದು ಆಟೋ ಇಮ್ಯೂನ್ ಡಿಸೀಸು. ಕೆಲವ್ರಿಗಂತೂ ಭಾರಿ ಫಾಸ್ಟ್ ರಿಸಲ್ಟ್ ಬರುತ್ತೆ, ಕೆಲವ್ರಿಗೆ ಲೇಟ್ ಬರ್ತೈತೆ. ಇದು ನಾನು ಸೈನ್ಸ್ ಡೆವಲಪ್ ಮಾಡಿದೀನಿ, ನೀವು ಅದನ್ನ ಉಪಯೋಗಿಸ್ಕೊಳ್ಬೇಕು. ರೀಸೆಂಟ್ಲಿ ಒಬ್ಬರು ಬಂದಿದ್ರು, 52 year old. ಸೊ ಅವ್ರದ್ದು ಕೈ ಹಿಂಗಾಗೋಗ್ಬಿಟ್ಟಿತ್ತು. ಸೊ ಅಂಥವ್ರಿಗೆ ಅವರಿಗೆ 1 ತಿಂಗಳಲ್ಲೇ ಚೆನ್ನಾಗಿ ರಿಲೀಫ್ ಸಿಕ್ಕಿದೆ. ಸೊ ನಿಮಗೂ ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಅದಕ್ಕೆ ಏನು ತಗೊಳ್ಬೇಕು, ಏನು ತಗೊಳ್ಬಾರ್ದು, ಯಾವ ರೀತಿ ಇದು ಮಾಡಬೇಕು ಅಂತ ಫಾಲೋ ಮಾಡ್ರಿ. ಸೊ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಯಾಕೆಂದರೆ ಇದು ಸ್ವಲ್ಪ ಲೇಟ್ ರಿಸಲ್ಟು. ಕೆಲವರಿಗೆ ಆಶ್ಚರ್ಯವಾಗಿ ನೋಡ್ತೀನಿ, 1 ತಿಂಗಳಿಗೂ ಬಂದಿರ್ತದೆ, ಕೆಲವರಿಗೆ 2 ತಿಂಗಳಿಗೆ, ಕೆಲವು 3 ತಿಂಗಳಿಗೆ. ಸೊ ಡಿಪೆಂಡ್ ಅಪಾನ್ ದಿ ಬಾಡಿ, ಮತ್ತು ಅವರು ಯಾವ ರೀತಿ ಪತ್ತೆ ಮಾಡ್ತಾರೆ ಅದು ಇಂಪಾರ್ಟೆಂಟು. ಸೊ ಅದನ್ನು ಮಾಡಿ. ಬಟ್ ಇದು ಫಾಲೋ ಮಾಡೋ ಹೊತ್ತಲ್ಲಿ ಶುಗರ್ BP ಇತ್ತಂದರೆ ಅದು ನಾರ್ಮಲ್ ಆಗುತ್ತೆ. ಅದ್ರದ್ದು ಏನಾದರೂ ಮಾತ್ರೆಗಳು ತಗೊಳ್ತಾ ಇತ್ತು ಅಂದರೆ ಅದನ್ನು ಇದು ಸ್ಲೋ ಆಗಿ ಕಡಿಮೆ ಮಾಡಿರಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೂಡ ನಂಬರ್ಸ್ ಬರ್ತಾ ಇದೆ, ನೀವು ಕಾಲ್ ಮಾಡಬಹುದು. ಇನ್ನು ರಾಜು ಸರ್ ಜೊತೆ ನೇರವಾಗಿ ಮಾತನಾಡಬೇಕು ಅಂತಂದ್ರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೂ ಕೂಡ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು. ನಿಮ್ಮ ಡಯಾಬಿಟೀಸ್, ವೆರಿಕೋಸ್ ವೇನ್ಸ್, ಆರ್ಥರೈಟಿಸ್ ಸಮಸ್ಯೆಗಳಾಗ್ತಾ ಇರ್ಬೋದು, ಅಥವಾ ಥೈರಾಯ್ಡ್, PCOD ಇಶ್ಯೂಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸು, BP, ಸ್ಟ್ರೋಕ್ ಸಮಸ್ಯೆಗಳು, ಹಾರ್ಟ್ ರಿಲೇಟೆಡ್ ಸಮಸ್ಯೆಗಳು, ಕ್ಯಾನ್ಸರ್ ನಂತಹ ಭಯಾನಕವಾಗಿರುವಂತಹ ತೊಂದರೆಗಳಿರ್ಬೋದು. ಎಲ್ಲ ರೀತಿ ಚಿಕಿತ್ಸೆಗಳು ತಗೊಂಡಿದೀವಿ, ಆದ್ರೂ ಕೂಡ ನಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ಯಾವ ರೀತಿಯಾಗಿರುವಂತಹ ನೀವು ಡಯಟ್ ನ ಫಾಲೋ ಮಾಡಬೇಕಾಗತ್ತೆ, ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಹೇಗೆ ಸಹಾಯ ಮಾಡುತ್ತೆ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ, ಪ್ರತಿಯೊಂದು ಮಾಹಿತಿನ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಸ್ಗೆ ಕಾಲ್ ಮಾಡಿದಾಗ ತಿಳಿಸ್ಕೊಡ್ತಾರೆ. ಸರ್, ದೂರದ ಊರಿಂದ ಕಾಲ್ ಮಾಡಿದಾಗ ಅವ್ರೇನು ಬರುವಂತ ಅವಶ್ಯಕತೆ ಇರೋದಿಲ್ಲ, ಅಲ್ಲೇ ಅವ್ರಿಗೆ ಗೈಡೆನ್ಸ್ ಸಿಗುತ್ತೆ. ಒಂದ್ ಹೇಳ್ತೀನಿ, ಅವ್ರು ಬರುವಂತ ಅವಶ್ಯಕತೆನೂ ಇಲ್ಲ, ನನ್ನ ಅವಶ್ಯಕತೆನೂ ಇಲ್ಲ, ಎಲ್ಲ ವೆಲ್ ಡಿಫೈನ್ ಮಾಡಿದ್ದೀನಿ. ಸೊ ಅದನ್ನ ಈಗ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಸೊ ನಮ್ಮಲ್ಲೂ ಡಾಕ್ಟರ್ಸ್ ಇದ್ದಾರೆ. ಸೊ ಎಲ್ಲ ಅದಕ್ಕೆ ನಾನೇ ಇರ್ಬೇಕಂತಿಲ್ಲ, ಅವ್ರ ಕಂಪ್ಲೀಟ್ ಇನ್ಫಾರ್ಮೇಶನ್, ಡಯಟ್ ಚಾರ್ಟ್ ಎಲ್ಲ ಎವ್ರಿಥಿಂಗ್ ಇಸ್ ವೆಲ್ ಡಿಫೈನ್ಡ್. ಬಟ್ ಕೆಲವರು ನನ್ನೇ ನೋಡ್ಬೇಕಂತ ತಗೊಂಡ್ಬರ್ತಾರೆ, ತೊಂದರೆ ಇಲ್ಲ, ಅದಕ್ಕೇನಂತೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡ್ ಬಂದ್ರೆ ಅವೈಲೇಬಲ್ ಅಂತ. ಬಟ್ ನಂದೇನು ಬೇಕಾಗಿಲ್ಲ, ಜರೂರತಿಲ್ಲ. ಒಂದೊಂದ್ ಟೈಮ್ ನಾನು ಔಟ್ ಆಫ್ ಸ್ಟೇಷನ್ ಇರ್ತೀನಿ, ಒಂದೊಂದ್ ಟೈಮ್ ಬೇರೆ ಬೇರೆ ಕಡೆ ಮೀಟಿಂಗ್ಸ್ ಹೋಗಿರ್ತೀನಿ. ಎಸ್ ಸರ್, ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ. ಹಲೋ. ಹಲೋ ಸರ್. ಹಲೋ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಅಂತ ಮೇಡಮ್, ಹಾವೇರಿಯಿಂದ. ಹೇಳ್ರಿ ಅರುಣ್ ಅವರೇ. ಸರ್, ನಮ್ಮ ತಲೆ ಕೂದಲು ಅಷ್ಟು ಉದುರಿ ಹೋಗ್ಬಿಟ್ಟಿರ್ತದ, ಭಾಳ ರೆಡ್ ಆಗ್ಬಿಟ್ಟಿದೆ ಸರ್. ಅದಕ್ಕೆ ನಿಮ್ದೊಂದು ಇಲ್ಲಿ ಪ್ರಾಡಕ್ಟ್ ಇದು ಬರತ್ತೆ ಸರ್, ಇಲ್ಲಿ ಹಾನಗಲ್ ತಾಲೂಕಿಗೆ ಏನೋ ಒಂದು ಹಾಕಿದಾರ ಸರ್. ಆದ್ರೆ ಪೂರ್ತಿಯಾಗಿ ಗೊತ್ತಿಲ್ಲ ಸರ್ ಅವ್ರಿಗೆ, ನಮ್ಮ ತಲೆ ಕೂದಲು ಬರ್ತಾವಿಲ್ಲ ಅದು ಹೇಳಿಲ್ಲ ಸರ್. ಹೇಳ್ತೀನಿ, ನಾನಂತೂ ತಲೆ ಕೂದಲಿಗೋಸ್ಕರವಾಗಿ ಅಂತ ನಾನು ಯಾರಿಗೂ ಕೊಡೋದಿಲ್ಲ. ಆದರೆ ಲಿವರ್ದು ಟ್ರೀಟ್ಮೆಂಟ್ ತಗೊಂಡವ್ರಿಗೆಲ್ಲ ಕೂದಲು ಬರ್ತೈತೆ. ಸೊ ಆದ್ದರಿಂದ ಆ ಲಿವರ್ದು ಪ್ರೋಟೋಕಾಲ್ ನನಗೇನಂದರೆ, ಲಿವರ್ ಏನಾದರೂ ಅದರಲ್ಲಿ ಸರ್ಟನ್ ಪರ್ಟಿಕ್ಯುಲರ್ ಇದು ಏನೋ ಅದನ್ನು ಪವರ್ ಹೌಸ್ ಅಂತಾರೆ, ಹಾರ್ಮೋನ್ಸ್ ಏನೋ ರಿಲೀಸ್ ಆಗುತ್ತೆ, ಅದು ಅದರಲ್ಲಿ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಇದು ರಿಲೀಸ್ ಆಗದೇ ಇರೋದ್ರಿಂದ ಅದಾಗುತ್ತೆ ಅಂತ ಅನ್ನೋ ಒಂದು ಭಾವನೆಯಿಂದ ಕೂದಲುದೋದಕ್ಕೆ, ಆ ಮುಖದಲ್ಲಿ ಏನೋ ಎಕ್ನೆ ಪ್ರಾಬ್ಲಮ್ ಇರುತ್ತೆ ವಿಮೆನ್ಸ್ಗೆ, ಅದಕ್ಕೆ ಆಮೇಲೆ ಕೈ ಮೇಲಿರೋ ಗಾಯಕ್ಕೆ, ಮತ್ತು ಸೂರಿಯಾಸಿಸ್ಗೆ, ಮತ್ತು ಕಿಡ್ನಿ ಸ್ಟೋನ್ಗೆ. ಸೊ ಇದಕ್ಕೆಲ್ಲ ಒಂದೇ ಒಂದು ಪ್ರೋಟೋಕಾಲ್ ಡಿಫೈನ್ ಮಾಡಿದ್ದೀನಿ. ಎಕ್ಸ್ಟ್ರಾರ್ಡಿನರಿ ಅದು ವರ್ಕ್ ಆಗ್ತೈತೆ. ಸೊ ಆದ್ದರಿಂದ ನಾನು ತುಂಬ ಜನ ನೋಡಿದ್ದೀನಿ, ಬಟ್ ನಾನು ಅದಕ್ಕೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಟ್ರೈ ಮಾಡಿರಿ, ಫೋಟೋ ತೊಗೊಳ್ರಿ, 1 ತಿಂಗಳಾದ್ಮೇಲೆ ಫೋಟೋ ತೊಗೊಂಡ್ರೆ ಕೂದಲು ಬಂದಿರ್ತೈತೆ, ಯಾಕಂದ್ರೆ ನಾನು ನೋಡಿದ್ದೀನಿ. ಸೊ ಬಟ್ ಇದು ನೀವೇ ಇದು ಮಾಡ್ಕೊಳ್ಬೇಕು. ಹಾಗೆಯೇ BP ಶುಗರ್ ಏನಿದೆ ಅದು ಕಂಟ್ರೋಲ್ ಆಗ್ತದೆ, ಅದನ್ನು ಸ್ವಲ್ಪ ನೋಡ್ಕೊಳ್ರಿ.
ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಹಲೋ, ಡಾಕ್ಟರ್ ಹತ್ರ ಮಾತಾಡ್ಬೇಕಾಯ್ತು. ಹೇಳ್ರಿ, ನಮಸ್ತೆ, ಹೇಳ್ರಿ. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ. ಇದನ್ನ ರಾಯಚೂರು ಜಿಲ್ಲಾ ಲಿಂಗಸೂರು ತಾಲೂಕ್ ಅಂತ ಹೇಳಿ ಸರ. ಓಕೆ, ಹೇಳಲ್ಲ. ನಮ್ದು ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಮೇಲೆ ಗುಳ್ಳಿ ಅದಾವು ಅಂತ ಹೇಳಿದಾರ ಸರ. ಅದಕ್ಕೆ ಯಾವ್ದು ತಗೋಬೇಕು ಅಂತ ನಿಮ್ಗೆ ಕೇಳ್ಬಿಟ್ಟ ಇದನ್ ಮಾಡ್ಬೇಕಂತ ನಾವು. ಒಂದ್ ಹೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಎಲ್ಲಾನು ಡಿಫೈನ್ ಮಾಡಿಟ್ಟಿದ್ದೀನಿ. ಸೊ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಇದಕ್ಕೆ ಅಡ್ವೈಸ್ ಇದಕ್ಕೆ ಹೋದ್ರೆ ಆಟೋಮೆಟಿಕ್ಲಿ ಅದರಲ್ಲಿ ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಾಗ ಏನು ತಗೊಳ್ಬೇಕು ಏನು ಬಿಡ್ಬೋದು ಅಂತ. ಬಟ್ ಅದ್ರ ಜೊತೆಯಲ್ಲಿ ಪಥ್ಯನೂ ಏನಿರ್ಬೇಕಂತ ಇದೆ. ಸೊ ದಯವಿಟ್ಟು ಪಥ್ಯ ಮಾಡಿ. ಅದಕ್ಕೆ ಒಂದು ವೇಳೆ ನಿಮ್ಗೆ ಶುಗರ್ ಇಲ್ಲ ಏನಿಲ್ವಲ್ಲ ನಿಮಗೆ? ಶುಗರ್ ಇವೆಲ್ಲ BP ಏನಿಲ್ಲ ಸರ. ಕಿಡ್ನಿ ಮೇಲೆ ಗುಳ್ಳಿ ಅದಾವ ಅಂತ ಹೇಳಿದಾರ ಸರ. ಆಮೇಲೆ ಊಟ ಮಾಡಿದ್ದ ಅನ್ನ ಆರೋಗ್ಯ ಆಗಲ್ಲ. ಸೊ ಅದಕ್ಕೆ ಇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಮತ್ತೆ ಲಿವರ್ ಕೇರು, ರೀನಲ್ ಕೇರ್ ಅಂತ ಬೆಳಗ್ಗೆ ಮತ್ತೆ ಸಂಜೆ ಮತ್ತೆ ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರ್ ಅಂತ ನಾನು ನಮ್ಮ ಅಪ್ಪನಿಗೆ ಏನು ಅಲೋಪತಿಕ್ ಮೆಡಿಕೇಶನ್ಸ್ ಕೊಟ್ಟಿದ್ರು ಅದೇ ಒಂದು ಪ್ರಿನ್ಸಿಪಲ್ಸ್ನ ಇಟ್ಕೊಂಡು ಇದು ಪ್ಯೂರ್ಲಿ ಹರ್ಬಲ್ ಡಿಕಾಕ್ಷನ್ ಅನ್ನ ನಾನು ಇದನ್ನ ಡೆವಲಪ್ ಮಾಡಿದ್ದೀನಿ. ಸೊ ಅದನ್ನು ನೀವು ತಗೊಂಡು ಕರೆಕ್ಟಾಗಿ ಪಥ್ಯ ಇತ್ತು ಅಂತಂದರೆ ನಿಮಗೇನೆ ಗೊತ್ತಾಗುತ್ತೆ ಒಂದು ತಿಂಗಳೊಳಗಡೆ. ಪಥ್ಯ ಇಲ್ಲ ಅಂತಂದರೆ ಇದಾಗಲ್ಲ. ಸೊ ಆದ್ದರಿಂದ ಪಥ್ಯ ಭಾರಿ ಇಂಪಾರ್ಟೆಂಟು. ಪಥ್ಯ ಮಾಡಿ ಏನೂ ಆಗಲಿಲ್ಲ ಅಂತಂದರೆ ಅದು ವರ್ಕ್ ಆಗಲ್ಲ ಅಂತ ನಾನು ಹೇಳ್ಬೋದು. ಸೊ ಹಾನೆಸ್ಟಾಗಿ ಪಥ್ಯ ಮಾಡಿಬಿಟ್ಟು ನೀವು ಅದನ್ನು ಫಾಲೋ ಮಾಡ್ತು ಅಂತಂದರೆ ರಿಸಲ್ಟ್ಸ್ ಬರುತ್ತೆ. ನೀವು ಹಾನೆಸ್ಟಾಗಿ ಪಥ್ಯ ಮಾಡಿಬಿಟ್ಟು ಏನಾದರೂ ಬರಲಿಲ್ಲ ಅಂತಂದರೆ ಅದು ವರ್ಕ್ ಆಗಲ್ಲ ಅಂತ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಅದು ಆನೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಸ್ಪಷ್ಟವಾಗಿ ಬರೆದಿದ್ದೀನಿ. ಯಾಕಂದರೆ ಇವತ್ತು ಇಬ್ಬರು ಕಿಡ್ನಿ ಪೇಷಂಟ್ಸು ನಾನು ಬೆಳಗ್ಗೆ ಟೈಮ್ ಕೊಟ್ಟಿರ್ತೀನಿ ಮಾಡಿದರು. ಇಬ್ಬರಿಗೂ ಸಹ 4 ಇದ್ದಿದ್ದು 6 ಆಗಿದೆ, ಇನ್ನೊಬ್ರಿಗೆ 6 ಇದ್ದಿದ್ದು 8 ಆಗಿದೆ. ಸೊ ನಾನು ಏನು ಸರ್ ನನಗೆ ಸ್ವಲ್ಪ ಇಂಕ್ರೀಸ್ ಆಗ್ತಿದೆ, 6 ತಿಂಗಳಿಂದ ತಗೋತಿದ್ದೆ. ನಾನಂದೆ ಆನೆಸ್ಟಾಗಿ ಮಾಡ್ತಾಯಿದ್ದೀನಪ್ಪ, ಆನೆಸ್ಟಾಗಿ ಮಾಡ್ತಾ ಇತ್ತು ಅಂದರೆ ತೊಗೊಳ್ರಿ, ಇಲ್ಲ ಅಂತ ತೊಗೊಳ್ಬೇಡ. ಇಲ್ಲ ಸರ್ ಸ್ವಲ್ಪ ಅನ್ನ ಜಾಸ್ತಿ ತಿಂತಾ ಇದ್ದೆ, ಸ್ವಲ್ಪ ಇದು ತಿಂತಾ ಇದ್ದೆ. ಸೊ ಅವರಿಂದನೇ ಅಕ್ಸೆಪ್ಟೆನ್ಸ್ ಮಾಡ್ಕೊತಾರೆ. ಒಂದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕಿಡ್ನಿ ಪೇಷಂಟ್ಸ್ಗೆ ಆಲ್ರೆಡಿ ಅಲೋಪತಿಕ್ ಸೈನ್ಸ್ ಇದೆ. ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿದೆ, ಆಮೇಲೆ ಡಯಾಲಿಸಿಸ್ ಮಾಡೋದಿದೆ. ಅದರಿಂದ ದೂರ ಬರಬೇಕು ಅಂತಂದರೆ ನಾನು ಹೇಳಿದ್ದು ಕರೆಕ್ಟಾಗಿ ಫಾಲೋ ಮಾಡಬೇಕು. ಸೊ ಅದರಲ್ಲಿ ನಾನು ಹೇಳೋದ್ರಲ್ಲಿ ಫಾಲೋ ಮಾಡದೆ ನನಗೆ ಬೇಕು 100% ರಿಸಲ್ಟ್ಸ್ ಅಂತಂದರೆ ಅದು ಬರೋದಿಲ್ಲ. ಅದು ಯಾಕೆಂದರೆ ವೆರಿ ವೆರಿ ಇಂಪಾರ್ಟೆಂಟು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಇಟ್ಸ್ ಅ ಪ್ಯೂರ್ಲಿ ಅಲೋಪತಿಕ್ ಸೈನ್ಸಲ್ಲೂ ಅದೇ ಹೇಳ್ತಾರೆ. ಸೊ ಆದರೆ ಅಲ್ಲಿ ಡಯಾಲಿಸಿಸಲ್ಲಿ ಇರಬೇಕಾಗ್ತದೆ ಅದು ಮಾಡೋದನ್ನ. ಇಲ್ಲಿ ಅದೆಲ್ಲ ಮೊದಲೇ ಮಾಡಿಕೊಂಡ್ರೆ ಡಯಾಲಿಸಿಸ್ಗೆ ಹೋಗೋದೇನು ಬೇಕಾಗಲ್ಲ. ಸೊ ಅದರಿಂದ ಕರೆಕ್ಟಾಗಿ ಫಾಲೋ ಮಾಡಿರಿ. ಈಗ ಒಂದು 20 ಪೇಜ್ದೇ ನಾನು ಇದು ಬರೆದಿದ್ದೀನಿ ಬುಕ್ಕು. ಅದು ಇನ್ನೂ ಸಿಂಪಲ್ ಆಗಿದೆ. ಅದರಲ್ಲಿ ಎಲ್ಲ ಸ್ಟೆಪ್ಸೂ ಇದು ಮಾಡಿದ್ದೀನಿ. ಯಾಕೆಂದರೆ ಕಿಡ್ನಿ ಅವ್ರದ್ದೇ, ಯಾಕೆಂದರೆ ನಮ್ಮ ಅಪ್ಪನಿಗೆ ಇದು ಮಾಡಿದ್ರೆ ಅದರಿಂದನೇ ಎಲ್ಲ ಬಂದಿರೋದು. ಸೊ ಅದರಿಂದ ಕರೆಕ್ಟಾಗಿ ಫಾಲೋ ಮಾಡ್ತು ಅಂದರೆ ರಿಸಲ್ಟ್ಸ್ ನಿಮ್ಮ ಕೈಲಿನೇ ಇರ್ತಿತ್ತು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ? ರಾಮಚಂದ್ರ ಅಂತ ರಾಮಚಂದ್ರದಿಂದ. ಹೇಳಿ. ನಮಸ್ತೆ ರಾಮಚಂದ್ರ ಅವರೇ. ಸರ್, ಇದು ನಮ್ಮ ಮನೆಯವ್ರಿಗೆ ಬೆರಿಕೋಸ್ ಇದಾಗಿದೆ. ಅದು ಸೂಪರ್ ಆಗುತ್ತೆ, ಡೋಂಟ್ ವರಿ, ಹೇಳ್ರಿ. ಆಮೇಲೆ ಅದೇನ್ ಪಥ್ಯ ಅಂದ್ಬಿಟ್ಟು ಅದ್ರ ಯಾವ ಔಷಧಿ ತಗೊಬೇಕು ಏನಂತ ಗೊತ್ತಿಲ್ಲ ಸರ್. ಯಾವ ತರ ನೋಡಪ್ಪ, ಒಂದು ಹೇಳ್ತೀನಿ ಸಿಂಪಲ್ ಆಗಿ. ಅಲ್ಲಿಗೆ ಕಾಲ್ ಮಾಡ್ತಂದ್ರೆ ಎಲ್ಲ ಹೇಳ್ತಾರೆ, ಬಟ್ ಆದ್ರೂ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮ್ಗೆ. ಏನು ಅಂದ್ರೆ ಮಾರ್ನಿಂಗು ಇದು ವೆರಿಕೋಸ್ ವೇನಿಗೆ ಏನಾದ್ರು ತಗೊಂಡ್ರು ಅಂದ್ರೆ ಟ್ರೀಟ್ಮೆಂಟ್, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದು ಸಾಲ್ವ್ ಆಗುತ್ತೆ, BP ಇದ್ರೆ ಅದು ಸಾಲ್ವ್ ಆಗುತ್ತೆ, ಶುಗರ್ ಪ್ರಾಬ್ಲಮ್ ಇದ್ರೆ ಅದು ಸಾಲ್ವ್ ಆಗುತ್ತೆ. ಇದು ದಟ್ ಇಸ್ ಅಲ್ಟಿಮೇಟ್. ಇದಕ್ಕೆ ನಾನು ಇದು ಮಾಡಿರೋದು. ಸ್ಟ್ರೋಕ್ ಇದ್ರೆ ಸ್ಟ್ರೋಕು ಇದಾಗುತ್ತೆ. ಇದರಲ್ಲಿ ಬೆಳಗ್ಗೆ 3 ಔಷಧಿ ತಗೊಳ್ಬೇಕು. ಆ್ಯಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್ ಅಂತ 3 15 ಮಿಕ್ಸ್ ಮಾಡಿ ಸ್ವಲ್ಪ ಸುಮ್ ನೀರು ಅಥವಾ ಹಂಗೇನೂ ತೊಗೊಳ್ಬೋದು. ಸಂಜೆನೂ ಅದೇ ತೊಗೊಳ್ಬೇಕು. ಮಧ್ಯಾಹ್ನ ಲಿವರ್ ಕೇರು ಮತ್ತು ರೀನಲ್ ಕೇರು ಅಂತ 15 ಮಿಕ್ಸ್ ಮಾಡಿ ತೊಗೊಳ್ಬೇಕು. ಅಗಸೆ ಮಜ್ಜಿಗೆ 2 ಸಲ ತೊಗೊಳ್ಬೇಕು. ಹೆಂಗೆ ಪ್ರಿಪೇರ್ ಮಾಡ್ಬೇಕಂತ ಎಲ್ಲ ಇದ್ದೇ ಇದೆ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಮೆಂತೆಗಳು ತೊಗೊಳ್ಬೇಕು. ಆಮೇಲೆ ಒಂದು 3 ತಿಂಗಳು ಎಣ್ಣೆ, ಬೆಣ್ಣೆ, ತುಪ್ಪ ತಿನ್ನಬಾರ್ದು. ಆಮೇಲೆ ಅದೆಲ್ಲ ಹೇಳ್ತಾರೆ 5 ಗ್ರಾಮ್ ಮೇಲೆ ಉಪ್ಪು ತೊಗೊಳ್ಬಾರ್ದು. ಸೊ ದಟ್ ಆಟೋಮೆಟಿಕ್ಲಿ ಆ ವೆಯ್ನ್ಸ್ ಒಳಗಡೆ ವಾಲ್ವ್ಸು ಡಿಸ್ಫಂಕ್ಷನ್ ಆಗಿ ಬ್ಯಾಕ್ವರ್ಡ್ ಬ್ಲಡ್ ಆಗಿ ಫಾರ್ವರ್ಡ್ ಏನು ಹೋಗಲ್ಲ, ಬ್ಯಾಕ್ವರ್ಡ್ ಇದ್ದಿದ್ದು ಅದು ಆಟೋಮೆಟಿಕ್ಲಿ ಸ್ಟ್ರೆಂಥನ್ ಆಗುತ್ತೆ. ಅಲೋಪತಿಕ್ ಸೈನ್ಸಲ್ಲಿ ಇಲ್ಲವೇ ಇಲ್ಲ ಈಗ. ಅದಕ್ಕೆ
ಅಟ್ಲೀಸ್ಟ್ ಆರ್ಟ್ರೀಸ್ಗಿದೆ ಎಂಜಿಯೋಪ್ಲಾಸ್ಟಿ ಮತ್ತು ಬೈಪಾಸು. ಇದಕ್ಕಂತೂ ವೆರಿಕೋಸ್ ವೆನ್ಗಿಲ್ಲ, ಬರೀ ಕೆಲವೊಂದು ಟೈಮ್ ಸರ್ಟನ್ ಆಪ್ರೇಷನ್ಸ್ ಮಾಡ್ತಾರೆ, ಅದು ಮಾಡಿ ಎಲ್ಲ ಕಾಲೆಲ್ಲ ಬ್ಲಾಕ್ ಇದೆ. ನಾನೆಲ್ಲ ಫೋಟೋ ತೊಗೊಳ್ತೀನಿ, ಯಾಕಂದ್ರೆ ಅದು ತೊಗೊಂಡ್ರೆ ನೆಕ್ಸ್ಟ್ ಹೆಂಗಾಗ್ತದೆ ನನಗೂ ಒಂಥರ ಡಾಕ್ಯುಮೆಂಟೇಷನ್ಸ್ ಮಾಡೋದಕ್ಕೆ. ಆದ್ದರಿಂದ ತಲೆ ಕೆಡ್ಸ್ಕೊಂಬೇಡ್ರಿ. ಕರೆಕ್ಟ್ ಆಯಿತು ಅಂತಂದರೆ 15 ದಿನದಲ್ಲೇ ರಿಸಲ್ಟ್ಸ್ ಬಂದುಬಿಡ್ತೈತೆ. ನನಗೆ ಅದು ಪಥ್ಯ ಭಾರಿ ಇಂಪಾರ್ಟೆಂಟು. ಆಮೇಲೆ ನಿಮಗೇನೆ ಆಶ್ಚರ್ಯ ಅನಿಸುತ್ತೆ, ನಿಜಕ್ಕೂ ಹಿಂಗೆ ವೆರಿಕೋಸ್ ವೆನ್ಗೆ ಇಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ. ನಮ್ಮಲ್ಲಿ ಒಬ್ಬರು ಟಾಪ್ ಮೋಸ್ಟ್ ಒಂದು ಸಾಫ್ಟ್ವೇರ್ ಕಂಪ್ನಿಯವರ ವೆರಿ ಇಂಪಾರ್ಟೆಂಟ್ ಪರ್ಸನ್, ಅವರ ವೈಫ್ಗೆ ಬರೀ 12-13 ಡೇಸ್ಗೆ ಆಯಿತು. ಅದಾದಮೇಲೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯಿತು. ಸೊ ಅವರು ಶುರು ಮಾಡಿದರು. ಸೊ ಈ ಟೈಪ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ರಾಜು ಸರ್ ಜೊತೆ ಮಾತನಾಡಬಹುದು. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಮಾ, ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ದಾಸಪ್ಪ ಮಾತಾಡ್ಬೇಕು. ಹೇಳಿ. ನಮಸ್ತೆ, ಹೇಳಮ್ಮ. ಸರ್ ನಮಸ್ತೆ, ನಮ್ಮ ಮೈಸೂರಿಂದ. ಹ್ಮ್. ನಮ್ಮ ಯಜಮಾನ್ರಿಗೆ ನಡಿನಿಂದ ಕೆಳಗಡೆ ಉರಿ ಅಂತಾನೆ ಹೇಳ್ತಾರೆ ಸರ್, ಆಗ್ಲೇ 1 ವರ್ಷದಿಂದ. ಎಷ್ಟು ತಿಂಗಳಿಂದ? ಅದಕ್ಕೆ ಏನಾದ್ರು ನಿಮ್ಮ ಹತ್ರ ಎಷ್ಟು ತಿಂಗಳಿಂದ? ಎಷ್ಟು ಯಾವ ಲಿಂಕ? ನಮ್ಮ ಮೈಸೂರಿಂದ ಸರ್. ಅಲ್ಲಮ್ಮ, ಎಷ್ಟು ದಿನದಿಂದ ಇದೆ ಆ ಪ್ರಾಬ್ಲಮ್? ಆಗ್ಲೇ 1 ವರ್ಷದಿಂದ ಸರ್. ಡಾಕ್ಟರ್ ಏನ್ ಹೇಳಿದಾರೆ? ಡಾಕ್ಟರ್ ಹತ್ರ ತೋರ್ಸಿದ್ರೆ ಶುಗರ್ ಇದೆ ಅವ್ರಿಗೆ, ಶುಗರ್ ಜಾಸ್ತಿ ಇದೆ, ನರೆಲ್ಲ ವೀಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಡಯಾಬಿಟಿಕ್ ಏನೇನು ಚಿಂತೆ ಮಾಡ್ಬೇಡ್ರಮ್ಮ, 100% ಅವರು 1 ವರ್ಷದಿಂದ ಮೆಡಿಸನ್ ತಗೋತಾ ಇದೀವಿ, ಏನು ಕಮ್ಮಿನೇ ಆಗಿಲ್ಲ ಸರ್. ಏನೇನು ಯೋಚನೆ ಮಾಡಕ್ ಹೋಗ್ಬಿಡ್ರಿ. ನೀವು ನಮ್ಮ ಇವರಿಗೆ ಇದು ಮಾಡಿ, ಸೊ ಕರೆಕ್ಟಾಗಿ ಹೇಳ್ತಾರೆ. ಇದಕ್ಕೆ 3 ಔಷಧಿ ತಗೊಳ್ಬೇಕು. ಬೆಳಗ್ಗೆ ಏನು ಶುಗರ್ ಕೇರು, ಲಿವರ್ ಕೇರು, ರೀನಲ್ ಕೇರು ಬೆಳಗ್ಗೆ ಮತ್ತು ಸಂಜೆ. ಆಫ್ಟರ್ನೂನು ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರು. ಸೊ 3 ದಿನದಿಂದ ವಾರಕ್ಕೆ ಕಂಟ್ರೋಲ್ ಆಗೋಗ್ಬಿಡ್ತದೆ. ನೀವೇನು ಬೇರೆ ಮೆಡಿಸಿನ್ ತೊಗೊಳ್ತಾ ಇದ್ರಿ ಅಲೋಪತಿಕ್, ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲ ಅಂತಂದರೆ ಸುಸ್ತಾಗೋಗ್ತದೆ. ಒಂದೊಂದು ಟೈಮ್ ಹೈಪೋಗ್ಲೈಸಿಮಿನ್ ಆದ್ರೂ ಆಗ್ಬೋದು. ಸೊ ಅದರಿಂದ ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಆಮೇಲೆ ಕಾಲೋರಿ ಎಲ್ಲ ಹೊಟ್ಟೋಗುತ್ತೆ, 10 ದಿನದಲ್ಲೇ ಹೊಟ್ಟೋಗುತ್ತೆ ಕಾಲೋರಿ. ಎಸ್, ಇನ್ನೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ಕಾರ, ನಾನು ಮೈಸೂರಿಂದ ಮಾತಾಡಿ, ರಾಜು ಸರ್ ಇದ್ದಾರೆ. ಹೇಳ್ರಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳ್ರಿ ಸರ್, ನಮ್ಗೆ ಸ್ಪಾಂಡಿಲೋಸಿಸ್ ಆಗಿದೆ. ಯಾವುದು ಯಾವುದು ಆಂಕ್ಲೋಸಿಂಗ್ ಸ್ಪಾಂಡಿಲೈಸಿಸ್ ಆಗಿದ್ದು? ಇಲ್ಲ ಸರ್, ಇದು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಸರ್. ಸರ್ವೈಕಲ್ ಆದ್ರೆ ಏನು ಡೋಂಟ್ ವರಿನಪ್ಪ, ಬಾರಿ ಫಾಸ್ಟ್ ಆಗಿ ರಿಕವರ್ ಆಗುತ್ತೆ. ಆಂಕ್ಲೈಸಿಂಗ್ ಆದ್ರೆ ಅದು ಆಟೋ ಇಮ್ಯೂನೋ, ಅದು ಸ್ವಲ್ಪ ಭಾರಿ ಲೇಟ್ ಆಗ್ತೈತೆ. ಸೊ ಏನೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಶುಗರ್ ಏನು ಇಲ್ವಲ್ಲ? ಶುಗರ್ ಶುಗರ್ BP ಇಲ್ಲ ಸರ್. ಆಮೇಲೆ ಶೋಲ್ಡರ್ ಹಂಗೇನೆ, ಶೋಲ್ಡರ್ ತುಂಬಾ ನೋವು ಬರುತ್ತೆ ಸರ್. ಶೋಲ್ಡರ್, ಕೈ ನೋವು, ಶೋಲ್ಡರ್ ನೋವು. ಅದು ಡಿಸ್ಕ್ ಬಲ್ಜ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ನರ್ವ್ಸ್ ಅದ್ರ ಮೇಲೆ ಪ್ರೆಸ್ ಆಗಿದೆ ಅಂತ ಕಾಣುತ್ತೆ, ನರ್ವ್ಸ್ ಮೇಲೆ. ಸೊ ಆದ್ರಿಂದ ಸ್ಲೋ ಆಗುತ್ತೆ. ನೀವು ನನಗಿಂತ ಹೆಚ್ಚು ನಿಮಗೆ ಕಾನ್ಫಿಡೆನ್ಸ್ ಬೇಕು. ಈಗ ನಾನು ಹೇಳಿದ್ದೀನಿ ಇಮಿಡಿಯೇಟ್ಲಿ ಅಂತ ಅನ್ಬೋದು. ನೀವು ತಲೆ ಇಟ್ಕೊಬೇಕು, ಇದರಿಂದ ನಾನು ಆಚೆ ಬರಬೇಕು, ನಾನು ಇದು ತಿನ್ನಬೇಕು, ಇದೇ ಮಾಡಬೇಕು ಅಂತ. ಆವಾಗ ರಿಸಲ್ಟ್ಸ್ ನಿಮ್ಮ ಕೈಲೇನೆ ಇರ್ತದೆ. ಸರಿ ಸರ್. ಓಕೆ ಓಕೆ ಸರ್, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಆ ಮೆಡಿಸನ್ನು ಕಾರ್ಡಿಯೋವ್ಯಾಸ್ಕ್ಯುಲರು, ಆಮೇಲೆ ಆರ್ಥೋ ಕೇರು, ಇಮ್ಯೂನ್ ಕೇರ್ ಅಂತ 3 ಇದೆ. ಅದು ಬೆಳಗ್ಗೆ ಮತ್ತು ಸಂಜೆ ಈ 3 ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಬೇಕು. ಅಗಸೆ ಮಜ್ಜಿಗೆ 2 ಸಲ ತೊಗೊಳ್ಬೇಕು. ಆ ಪಥ್ಯಗಳಿದೆ ಅವರೆಲ್ಲ ಹೇಳ್ತಾರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಸಾಕಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಯ್ತು ಅಂದರೆ ಫಾಸ್ಟಾಗಿ ರೀಗ್ರೋತ್ ಆಗ್ತದೆ ಆ ಏರಿಯಾ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು, ರಾಜು ಸರ್ ಜೊತೆ ಮಾತನಾಡಬಹುದು. ಈಗ ಮತ್ತೊಬ್ರು ಪೇಷಂಟ್ ಮಾತಾಡಿರುವಂತಹ ಬೈಟ್ ಬರ್ತಾ ಇದೆ. ಬನ್ನಿ, ಅವ್ರಿಗಿದ್ದಂತಹ ಆರೋಗ್ಯದ ಸಮಸ್ಯೆ ಏನು, ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಜೊತೆಗೆ ಡಯಟ್ ನ ಫಾಲೋ ಮಾಡಿದ್ಮೇಲೆ ಯಾವ ರೀತಿ ಗುಣಮುಖರಾಗಿದ್ದಾರೆ, ಏನೆಲ್ಲ ಚೇಂಜಸ್ ಆಗಿದೆ ಅವರ ಹೆಲ್ತ್ ನಲ್ಲಿ, ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಏಜ್ 59. ಓಕೆ. ಸೊ ನಿಮಗೆ ಶುಗರ್ ಎಷ್ಟು ವರ್ಷ ನಂತರ ಬಂತು? ಶುಗರ್ 20 ವರ್ಷ ಆಗಿದೆ ಬಂದು. 20 ವರ್ಷ. ಮಾತ್ರೆಗಳು ಯಾವ ರೀತಿ ತಗೊಳ್ತಾ ಇದ್ರಿ? ಮಾತ್ರೆ 20 ವರ್ಷದಿಂದ ತಗೊಳ್ತಾ ಗ್ಲೈಮಿ M1 ತಗೊಳ್ತಾನೆ ಇದ್ರಿ. ಸೊ ಈಗ ನೀವು ನಾನು ನೋಡಿದೆ ರಿಪೋರ್ಟು. ಸೊ ಜುಲೈ ರಿಪೋರ್ಟಲ್ಲಿ ಬ್ಲಡ್ ಶುಗರ್ ಫಾಸ್ಟಿಂಗ್ 279 ಇದೆ, 279.6. ಆಮೇಲೆ ಪೋಸ್ಟ್ 420 ಇದೆ. ಸೊ ಅದಾದ ನಂತರ ನೀವು ಐ ಥಿಂಕ್ ಜೂನ್ನಿಂದ ನಮ್ಮಿಂದ ಔಷಧಿ ತಗೊಂಡಿದೆ ಅಂತ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ರಿ. ಈಗ ನಿಮ್ಮದು ಎಲ್ಲ ಮೆಡಿಸನ್ನು ಬಿಟ್ಬಿಟ್ಟಿದ್ರಿ,
ಈಗ ಫಾಸ್ಟಿಂಗ್ 186 ಇದೆ. ಬಿಟ್ಟಿದ್ದೀನಿ. ಥೈರಾಯ್ಡ್ ಮೆಡಿಸಿನ್ ಬಿಟ್ಟಿದ್ದೀರಿ. ಫುಲ್ ಅದು ಬಿಟ್ಟೆ ಅದು ಆಮೇಲೆ ಅದು ಅದೇ ಈ ನಿಮ್ಮ ಔಷಧಿ ತಗೊಂಡ 1 ತಿಂಗಳಿಗೆ ಬಿಟ್ಟೆ, ಅದನ್ನ ಮುಟ್ಟೆ ಇಲ್ಲ. ಅದೇ ಬಿಪಿದ್ ಮಾತ್ರ ಇದು ಇವಾಗ 3 ತಿಂಗಳಿಗೆ 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ದೀನಿ. ಓಕೆ, ಈಗ ನೋಡಕ್ ಹೋಯ್ತು ಅಂದ್ರೆ ಫಾಸ್ಟಿಂಗ್ 186 ಇದೆ, ಪೋಸ್ಟ್ 194 ಇದೆ. ಏನು ಮೆಡಿಸಿನ್ ತಗೊಂತಾ ಇಲ್ಲ ನೀವು. ಸೊ ಈಗ ಹೇಳಿದ್ರ ಅನುಭವ ಹೇಳಿ ಹೇಗೆ ಅಂತ. ನಾನು ಆಕ್ಟಿವ್ ಆಗಿ ಚೆನ್ನಾಗಿದ್ದೀನಿ. ಆಕ್ಚುಲಿ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಅದೇ ಇನ್ನೊಂದು ತಿಂಗಳು ತಗೊಂಡು ನಾನು ಸ್ಟಾಪ್ ಮಾಡ್ಬೋದು. ಅಂದ್ರೆ ಈಗ ನೀವು ಅಲೋಪತಿಕ್ ಮೆಡಿಕೇಶನ್ಸ್ ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಬಿಟ್ರಿ? ನಿಮ್ಮ ಮೆಡಿಸಿನ್ ತಗೊಂಡು 1 ತಿಂಗಳಿಗೆನೆ ನಾನು ಥೈರಾಯ್ಡ್ ಬಿಟ್ಬಿಟ್ಟೆ, 2 ತಿಂಗಳಿಗೆ ಶುಗರ್ ಬಿಟ್ಟೆ, ಈಗ 3ನೇ ತಿಂಗಳಿಗೆ ನಾನು ಇದು BP ಬಿಡ್ತಾ ಇದ್ದೀನಿ. ಓಕೆ, ಸೊ ಬಾಡಿನಲ್ಲಿ ಚೇಂಜಸ್ ಏನೇನಾಗಿದೆ ಹೇಳ್ರಿ ಮೊದಲಕ್ಕೂ ಇವಕ್ಕೂ? ಯಾಕಂದ್ರೆ ಶುಗರ್ ಇರೋರಿಗೆ ಒಂಥರ ಸುಸ್ತು ಗಿಸ್ತೆಲ್ಲ ಇರ್ತದೆ ಮಾಡಿಸ್ಕೊಂತಾರೆ, ಈಗ ಚೇಂಜಸ್ ಏನಾಗಿದೆ ಇದು ಯಾಕೆಂದ್ರೆ ಎಲ್ರಿಗೂ ಸಹ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಏನು ಬೀಟಾ ಸೆಲ್ಸು ರೀಜನರೇಟ್ ಆಗುತ್ತೆ. ಅದು ಬರೀ ನಾವು ಕೆಮಿಕಲ್ ಸಿಂಥೆಟಿಕ್ ಮೆಡಿಸಿನ್ ಅಲ್ಲೇ ಇರೋದೇನು ಬೇಕಾಗಿಲ್ಲ, ನಮ್ಮ ಬಾಡಿನಲ್ಲೇ ಇನ್ಸುಲಿನ್ ಉತ್ಪತ್ತಿ ಆಗುವಂತ ಶಕ್ತಿ ಇದೆ. ಇದು ಜನರಿಗೆ ತಿಳಿಸ್ಕೊಡೋದಕ್ಕೆ ನನಗೆ ಇದು ಮಾಡ್ತಿರೋದು. ಅದ್ರ ಬಗ್ಗೆ ಹೇಳಿ. ಅದೇನೆ ಇವಾಗ ನಾನು ಶುಗರ್ದು ಬಿಟ್ಬಿಟ್ಟೆ, ಬಿಪಿದು ಒಂದಿದೆ ಅಷ್ಟೇ, ಇನ್ನೇನಿಲ್ಲ. ಬಟ್ ಅದೇನೆ ನಿಮ್ ಮೆಡಿಸಿನ್ ತಗೊಂಡ್ಮೇಲೆ ನಾನು ಸುಸ್ತು ಗಿಸ್ತನ್ನೋದೆಲ್ಲ ಏನಿಲ್ಲ. ಅದೇ ಕಾಲಲ್ಲಿ ಸ್ವಲ್ಪ ಚುಚ್ಚು ಹಂಗಿತ್ತು ಅಷ್ಟೇ. ಅದು ಎಲ್ಲ ಹೊರಟೋಯ್ತು, ಅದು ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಇದೆ. ಗುಡ್, ಅಷ್ಟೇ, ಏನ್ ಪ್ರಾಬ್ಲಮ್ ಇಲ್ಲ ಈಗ. ಒಟ್ಟ ಎಲ್ಲದನ್ನ ಎಲ್ಲ ಪೂರ್ತಿ ಮೆಡಿಸಿನ್ಸ್ ಬಿಡ್ಬೇಕಂತಾನೆ ಇದು ಮಾಡ್ಕೊಂಡಿದ್ರಿ. ಖಂಡಿತ ಬಿಡ್ಲೇಬೇಕು, ಅದೆಲ್ಲ ಆಗೋಗುತ್ತೆ ಬಿಡಿ. ಅದನ್ನು ಇನ್ನ ಬಿಪಿದು ಒಂದೇನೆ, ಅದನ್ನು ಇನ್ನ ಬಿಟ್ಬಿಡ್ತೀನಿ. ಓಕೆ, ಅದು ಈಗ 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ದೀನಿ. ಅದು 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ದೀನಿ. ಥೈರಾಯ್ಡ್ ಅಂತೂ ಎಲ್ಲ ನಾರ್ಮಲ್ ಆಗಿದೆ. ಹೌದು, ಥೈರಾಯ್ಡ್ ನಾರ್ಮಲ್ ಇದೆ. 1 ತಿಂಗಳಿಗೆ ಬಿಟ್ಬಿಟ್ಟೆ ಅದನ್ನ. ಓಕೆ ಓಕೆ ಓಕೆ. ಊಟ ಎಲ್ಲದನ್ನ ನಾನೇನು ಹೇಳಿದ್ನೋ ಅದೇ ರೀತಿನೇ ಹೆಚ್ಚಾಗಿ ತರಕಾರಿ ಸೊಪ್ಪು ಅದೆಲ್ಲ ತಗೊಳ್ಳೋದು. ಊಟ ಎಲ್ಲ ನೀವ್ ಹೇಳಿ, ನಮ್ಮನೆ ಚಪಾತಿ ಎಲ್ಲ ಜಾಸ್ತಿ ಮಾಡಲ್ಲ, ಮುದ್ದೆ ಸ್ವಲ್ಪ ಮುದ್ದೆ ಮತ್ತೆ ಸ್ವಲ್ಪ ಅನ್ನ ಮತ್ತೆ ಅದೇ ಸಾರು ಪಲ್ಯಗಳಷ್ಟೇ. ಅಗಸೆ ಬೀಜದ ಇದು ತಗೊಳ್ತೀನಿ. ಆಮೇಲೆ ನೀವ್ ಹೇಳ್ದಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಮತ್ತೆ ಅರಳಿ ಎಲೆ, ಇದು ಬೇವಿನ ಎಲೆ ಅದನ್ನು ಕುಡಿತೀನಿ. ಗುಡ್, ವೆರಿ ಗುಡ್. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆಗಳನ್ನ ಮಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಸೊ ಈ ರೀತಿ ಫೀಡ್ಬ್ಯಾಕ್ಸ್ ಯಾವ ತರ ಬರ್ತಾ ಇರುತ್ತೆ ಸರ್ ಎವ್ರಿ ಡೇ? ಬಿಕಾಸ್ ನೋಡಿ, ಇವರು 59 year old ಲೇಡಿ ಯಾವ ರೀತಿ ಇದು ಏನು ನ್ಯಾಚುರಲ್ ಆಗಿ ಶುಗರ್ ಪ್ರಾಬ್ಲಮ್ ಇಂದ ಆಚೆ ಬಂದಿದ್ದಾರೆ. ಏನಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ಬೇಕು. ಫಸ್ಟ್ ಆಫ್ ಆಲ್ ನಮಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಭಯ ಪಡ್ತೀವಿ. ಶುಗರ್ ಬಂದು ಇನ್ನ ಲೈಫ್ ಹೋಯ್ತು, ಅದು ತಗೊಳ್ಬೇಕು ಇದು ತಗೊಳ್ಬೇಕೇನಿಲ್ಲ. ಸ್ವಲ್ಪ ಪಥ್ಯಗಳಿದ್ದು ಸ್ವಲ್ಪ ನಾನು ಹೇಳಿದ ಮಾತು ಕೇಳ್ತು ಅಂದರೆ, ಯಾಕೆಂತಂದರೆ ಇಂಪಾರ್ಟೆಂಟು ಎಲ್ಲ ಊಟದಲ್ಲೇ ಇದೆ. ಅದನ್ನು ಸುಮಾರು 2000 years ಬ್ಯಾಕ್ ಹಿಪೋಕ್ರೆಟಿಸ್ ಹೇಳಿದ್ದಾರೆ, ಫುಡ್ ಈಸ್ ಅ ಮೆಡಿಸನ್ ಅಂತ. ಸೊ ನಾವು ಫುಡ್ಡನ್ನು ಮೆಡಿಸನ್ ಆಗಿ ತೊಗೊಳ್ತೇವೆ, ಮೆಡಿಸನ್ ಫುಡ್ಡಾಗಿ ತೊಗೊಳ್ತೀವಿ. ಸೊ ಅದು ಭಯದಿಂದ, ಫಸ್ಟ್ ಭಯದಿಂದ ಆಚೆ ಬರಬೇಕು, ಫಸ್ಟ್ ಮೈಂಡ್ ಸೆಟ್ ಇರಬೇಕು. ಸೊ ನನ್ನ ಬಾಡಿ ಒಳಗಡೆ ಯಾವುದೇ ಒಂದು ಕೆಮಿಕಲ್ಸ್ ಹೋಗಬಾರ್ದು. ಪ್ರಕೃತಿನಲ್ಲಿ ಏನು ಕೊಟ್ಟಿದೆ ಅದನ್ನೇ ನಾನು ಯೂಸ್ ಮಾಡಬೇಕು. ಸ್ವಲ್ಪ ನಾಲಿಗೆನ ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಡ್ಬೇಕು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಆಸೆ ಎಲ್ರಿಗೂ ಇದ್ದೇ ಇರ್ತದೆ, ಬಟ್ ಆದರೆ ಬಾಡಿ ಕೇಳಬೇಕಲ್ಲ. ಖಂಡಿತ. ಸೊ ಇದರಿಂದ ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ ಸರ್. ಮೇಡಮ್ ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಸರ್? ಸೂರ್ಯ ನಾಯ್ಕ್ ಮೇಡಮ್. ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳ್ರಿ ಸರ್. ನನಗೆ ಆರಾಮಿಲ್ಲ ಸರ್, ತಲೆ ಚಕ್ರ ರೀ, ತಲೆ ನೋವು ರೀ. ಏನು ಚಿಂತೆ ಮಾಡಬೇಡ್ರಪ್ಪ, 1 ತಿಂಗಳಿಗೆ ತಲೆ ಚಕ್ರ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಮೆದುಳನ್ನ ಕೆಲಸ ಮಾಡಲ್ಲ ಸರ್ ಪುಟ. ಎಲ್ಲ ಸರಿ ಹೋಗುತ್ತೆ ಹೇಳ್ರಿ. ಇವತ್ತು ಮೊನ್ನೆ ಲಾಸ್ಟ್ ಐ ಥಿಂಕ್ ನೆನ್ನೆ ತೋರಿಸಿದ್ನಿ ಒಂದು ವಿಡಿಯೋ. ನಾನು KSRTC ಡ್ರೈವರ್ ಸರ್. KSRTC ಡ್ರೈವರ್ ಸರ್. ನನ್ನ ಪುಟ ಮೆದುಳ ಕೆಲಸ ಮಾಡಲ್ಲ ಸರ್, ಕಣ್ಣು ಎಲ್ಲ ಮಂಜಾಗ್ಬಿಡ್ತಾವ್ರಿ. ಎಲ್ಲ ಸರಿ ಹೋಗುತ್ತೆ. ನೀವು ಕರೆಕ್ಟ್ ಆಗಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ನೋಡ್ಬೇಕು ನಿಮಗೆ. ಅದು ಎಷ್ಟು ಬೇಗ 1 ವಾರದಲ್ಲಿ ಆ ಕಣ್ಣು ಮಂಜಾಗೋದು ಹೊರಟೋಗುತ್ತೆ, 2 ವಾರದಲ್ಲಿ ಹೊರಟೋಗುತ್ತೋ ನಾನು ನೋಡಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಸ್ವಲ್ಪ ಪತ್ತೆ ಇರಬೇಕು. ಸೊ ಅದು ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ಇದು ಮಾಡಬೇಕು. ಅವ್ರಿಗೆ ಹೇಳ್ರಿ ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂತ. ನಾನು ಅಬ್ಸರ್ವ್ ಮಾಡ್ತೀನಿ ಎಷ್ಟು ಬೇಗ ನಿಮಗೆ. ಎಷ್ಟು ವರ್ಷ ಇದೆ ಪ್ರಾಬ್ಲಮ್ ಇದು ನಿಮಗೆ?
ಓಕೆ, ಬಹುಶಃ ಕರೆ ಡಿಸ್ಕನೆಕ್ಟ್ ಆಗಿದೆ. ಅವರು ಸ್ಟಾರ್ಟ್ ಮಾಡಿದ್ರು, ಡಯಟ್ ಫಾಲೋ ಮಾಡಿದ್ರು ಅಂತಂದ್ರೆ ಕಡಿಮೆ ಆಗುತ್ತೆ ಪ್ರಾಬ್ಲಮ್ಸ್ ಅಂತ ಹೇಳ್ತೀರಾ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ತಮ್ಮ ಹೆಸರು, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ಮಾತಾಡಿ ಮಾ. ರಾಜು ಸರ್ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳ್ರಿ. ಸರ್, ನಮ್ಮ ಮನೆಯವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಈಗ 3 ತಿಂಗಳಾಯ್ತು ಸರ್. ಇವಾಗ ಇದು ಟಿವಿನಲ್ಲಿ ನೋಡಿ ಕಾಲ್ ಮಾಡ್ತಾ ಇದೀನಿ ಸರ್. ಆಪರೇಷನ್ ಮಾಡಕ್ ಆಗಲ್ಲ ಅಂತ ಹೇಳಿದಾರೆ ಸರ್. ಈಗ ಯಾಕೆ ಜಯದೇವದಲ್ಲಿ ತೋರಿಸ್ತಾ ಇದೀವಿ. ಅದಕ್ಕೆ ಏನ್ ಮೆಡಿಸಿನ್ ಎಷ್ಟ್ ತಿಂಗಳು ತಗೋಬೇಕು, ಹೆಂಗ್ ತಗೋಬೇಕು, ಏನು ಒಂದ್ ಹೇಳ್ತೀನಿ. ಇವತ್ತು ಒಬ್ರು ಸುಮಾರು ಐ ಥಿಂಕ್ ಮೈಸೂರದಿಂದ ಏನೋ ಬಂದಿದ್ರು ಒಬ್ರು. ಅವರು ಇದು ಏನೋ ಇಬ್ರು ಹೆಣ್ಮಕ್ಳು ಅವ್ರ ಅಮ್ಮನ ಕರ್ಕೊಂಡು, ಅವರ ಫಾದರ್ಗುನ ಟ್ರಿಪಲ್ ವೆಸಲ್ ಡಿಸೀಸು. ಒಂದು ವೆಸಲ್ಲು 100% ಬ್ಲಾಕ್ ಆಗಿದೆ, ಇನ್ನೊಂದು 99 ಆಗಿದೆ. ಸೊ ಈಗ ಮೆಡಿಕೇಶನ್ ಆಗಿದ್ರೆ ನಿದ್ದೆ ಬರ್ತಾ ಇಲ್ಲ, ಆಮೇಲೆ ಊಟ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತಾಗ್ತೈತೆ. ಸೊ ಅದು ಫಸ್ಟು ಅವ್ರ ಅಮ್ಮಾಗಿ ತೋರಿಸಿದ್ರು. ಅವರು ಇಂಜಿನಿಯರೇ, ಅವ್ರ ಡಾಟರು. ಸೊ ಅವರಿಗೆ ಡಿಸ್ಕ್ ಬಲ್ಜ್ ಇದೆ, ಸ್ವಲ್ಪ ದಪ್ಪ ಇದ್ದಾರೆ ಇದು. ಆಮೇಲೆ ಇದು ಕೊಟ್ಟರು. ಸೊ ಇಮಿಡಿಯೇಟ್ಲಿ ನನ್ನ ನಂಬರು ಅವ್ರಿಗೆ ಕೊಟ್ಟೆ, ನಿಮ್ಮ ಅಪ್ಪಗೆ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತ. ಸೊ ಅದರಲ್ಲಿ ಸುಮಾರು ಒಂದು 18 ಟ್ಯಾಬ್ಲೆಟ್ಸ್ ಇತ್ತು. ಸೊ 18 ಟ್ಯಾಬ್ಲೆಟ್ಸಲ್ಲಿ ಹೇಳಿದೆ, ಈ BP ಮಾತ್ರೆ ತೊಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಸ್ಲೋ ಆಗಿ ಟೇಪರಿಂಗ್ ಡೌನ್ ಮಾಡಿರಿ, ಕಡಿಮೆ ಮಾಡಿಕೊಡ್ರಿ ಅಂತ. ಸೊ ಮಾಡದೇ ಇದ್ರೂ ತೊಂದರೆ ಇಲ್ಲ, ಒಂದು 10 ಡೇಸಲ್ಲೇ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ ಹೇಳ್ತೀನಮ್ಮ, ಈ ಜಯದೇವ್ ಹಾಸ್ಪಿಟ್ಲಲ್ಲೇ ಶಿವಕುಮಾರ್ ಅಂತ, ಅವರಿಗೆ 99% 2 ವೆಸಲ್ಲು, 99 ಏನೋ. ಸೊ ಅವ್ರದ್ದು ನಾನು ಟೆಸ್ಟಿಮನಿಯಲ್ಲೂ 2 ಸರಿ ತೋರಿಸಿದ್ದೆ, ಫಸ್ಟ್ 2 ಮಂತ್ಸಲ್ಲಿ ಮತ್ತು 6 ಮಂತ್ ಆದಮೇಲೆ. ಸೊ ಅವ್ರಿಗೂ ಡಾಕ್ಟ್ರ್ ಹೇಳಿದರು ಅವ್ರ ಮಿಸ್ಸಸ್ಗೆ, ನಾವು ಇದನ್ನು ಗ್ರಾಫ್ಟಿಂಗ್ ಮಾಡೋಕ್ಕಾಗಲ್ಲ, ಅವ್ರು ಅಲ್ಲೇ ಕೊಲ್ಯಾಪ್ಸ್ ಆಗ್ಬೋದು, ಆದ್ದರಿಂದ ಎಷ್ಟು ದಿನ ಇರ್ತಾರೋ ನೋಡ್ಕೊಳ್ರಿ, ಇದು ಫಸ್ಟ್ ಏಡ್ ನಾವು ಕೊಡೋಣಂತೆ ಅಂತ ಅಂದ್ಕೊಂಡು ಮಾತ್ರೆಗಳೇ ಇದು ಮಾಡಿದರು. ಸೊ ಅಂಥವರಿಗೆ ಒಂದು 15 ದಿನದಲ್ಲೇ ಚೇಂಜಸ್ ಗೊತ್ತಾಯಿತು. ಸೊ ಇವತ್ತು ತೊಗೊಳ್ತಾ ಇದ್ದಾರೆ, ಸುಮಾರು 7 ತಿಂಗಳಾಗಿರ್ಬೇಕಂತ ಕಾಣುತ್ತೆ. ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಬಂದಿದ್ದಾರೆ. ಆಮೇಲೆ ಅವರು ನಿಮಗೆ ಗೊತ್ತು, ಫೇಮಸ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ದೇವಿ ಶೆಟ್ಟಿ ಅವರು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ರೀಸೆಂಟ್ ರಿಪೋರ್ಟ್ ಚೆಕ್ ಮಾಡಿಸಿದ್ದಾರೆ. ಅದರಲ್ಲೂ ಅವರು ಬ್ಲಡ್ ಲೀಕೇಜು ಎಲ್ಲನೂ ಹೊರಟೋಗಿದೆ, ಈಗ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅದನ್ನು ಬಂದು ನನ್ನ ಹತ್ರ ಖುಷಿ ಹಂಚ್ಕೊಂಡ್ರು. ಸೊ ಇನ್ನೊಬ್ರದ್ದು ಹೇಳ್ತೀನಿ, ಆರ್ಟ್ ಟೂತ್ ಇದ್ದಿತ್ತು, ಕಂಜೈಟಲ್ ಆರ್ಟ್ ಡಿಸೀಸ್ ಅಂತ ಹೇಳ್ತಾರೆ ಅದನ್ನು, ಮಗುವಾಗಿದ್ದಾಗೆ. ಈಗ ಅವರು 27 year old. ಇವತ್ತು ನನಗೆ ಅವರು ವಾಟ್ಸಪ್ ಮಾಡಿದ್ದಾರೆ ಆಫ್ಟರ್ 6 months ಟ್ರೀಟ್ಮೆಂಟ್ ಏನೋ. ಸೊ 20 mm ತೂತ್ ಇದ್ದಿದ್ದು ಈಗ 15 mmಗೆ ಬಂದಿದೆಯಂತೆ. ಹಂಗೆ ರೀಗ್ರೋತ್ ಆಗಿದೆ, ಅಷ್ಟು ಅವ್ರ ಬಾಡಿನಲ್ಲೂ ಚೇಂಜಸ್ ಆಗಿದೆ. ಸೊ ಅದರಿಂದ ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹಸ್ಬೆಂಡ್ ಅವರಿಗೆ 10 days to 15 days ಗೊತ್ತಾಗುತ್ತೆ ರಿಸಲ್ಟ್ಸ್. ಏನು ನಾನು ಹೇಳಿದ್ದೀನಿ ಅದು ಕರೆಕ್ಟಾಗಿ ಫಾಲೋ ಮಾಡಬೇಕು ಅಷ್ಟೇ. ಖಂಡಿತ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಎಲ್ಲೋ ಒಂದು ಕಡೆ ಹೇಳುವಂತ ಡಯಟ್ ಜೊತೆಗೆ ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ಎರಡು ನೀವು ಸರಿಯಾದ ಪ್ರಮಾಣದಲ್ಲಿ ಫಾಲೋ ಮಾಡಿದಾಗ ಇರುವಂತ ಆರೋಗ್ಯದ ಸಮಸ್ಯೆಗಳಿಗೆ ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ ಅಂಡ್ ಆ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹೇಳ್ರಿ. ನಮಸ್ತೆ. ಹೇಳಲ್ಲ, ಹೇಳ್ರಿ. ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ರಾಜು ಸರ್ ಮಾತಾಡ್ತಿದ್ದಾರೆ, ಪ್ರಶ್ನೆ ಕೇಳ್ಬೋದು. ದಯವಿಟ್ಟು ವೀಕ್ಷಕರೇ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಮೇಡಮ್ ನಮಸ್ಕಾರ. ನಮಸ್ತೆ, ರಾಜು ಸರ್ ಇದ್ದಾರೆ, ಮಾತಾಡಿ. ಚಿಕ್ಕಮಂಗ್ಳೂರಿಂದ ಶರತ್ ಅಂತ. ಹೇಳ್ರಿ. ನಮಸ್ತೆ ಶರತ್ ಅವರೇ. ಸರ್, 2 ವರ್ಷದಿಂದ ಭಾರಿ ಗ್ಯಾಸ್ಟ್ರಿಕ್, ಊಟ ಮಾಡಿದ ಅರ್ಗಲ್ಲ, ಬರೀ ಗ್ಯಾಸ್ಟ್ರಿಕ್, ಭಾರಿ ಗ್ಯಾಸ್ ಪ್ರಾಬ್ಲಮ್. ಆಮೇಲೆ ಊಟ ಮಾಡಿದ್ದು ಜೀರ್ಣಕ್ರಿಯೆ ಆಗಲ್ಲ. ಏನು ಯೋಚನೆ ಮಾಡ್ಬೇಡ್ರಪ್ಪ, ಒಂದು 20-25 ವರ್ಷ ಇದ್ದವ್ರದೆಲ್ಲ ಕ್ಲಿಯರ್ ಆಗ್ತೈತೆ. 28 years. 28 ಸರ್. ಅಲ್ಲ, ನಿಮ್ಗೆ 28. ನಾನು ಹೇಳೋದು 20-25 ವರ್ಷದಿಂದ ಪ್ರಾಬ್ಲಮ್ ಇರೋರಿಗೆಲ್ಲ ಕ್ಲಿಯರ್ ಆಗುತ್ತೆ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಸೊ ಜೀರ್ಣನೂ ಆಗುತ್ತೆ, ಇದು ಆಗುತ್ತೆ. ಅದಕ್ಕೆ ಹುಳಿ ಟ್ಯಾಗ್ ಬರುತ್ತಲ್ಲ, ಹುಳಿ ಊಟ ಮಾಡಿದ್ರೆ ಆಗಲ್ಲ. ಎಲ್ಲ ಸರಿ ಹೋಗುತ್ತಪ್ಪ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ಗ್ಯಾಸ್ಟ್ರೋ ಸಪೋರ್ಟ್ ಮತ್ತೆ ಲಿವರ್ ಸಪೋರ್ಟ್ ಅಂತ 2 ಇದೆ. ಅದು ತಗೊಂಡು ನಾನು ಏನು ಹೇಳ್ತೀನಿ ಅದನ್ನೆಲ್ಲ ಫಾಲೋ ಮಾಡ್ರಿ. ಸೊ ನಿಮ್ಗೇನೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಬಹುಶಃ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ. ಮೆಡಿಸಿನ್ ತಗೊಂಡೇ ಊಟ ಗೊತ್ತಾ, ನಾವು ನಮ್ಮ ಮೆಡಿಸಿನ್ ಇಂದ ಕ್ಯೂರ್ ಆಗುತ್ತೆ ಅಂತ ಹೇಳ್ಬಾರ್ದು, ಅಕಾರ್ಡಿಂಗ್ ಟು ದ ಲಾ. ಸೊ ಅದಕ್ಕೆ ನಾನು ಹೇಳೋದಿಲ್ಲ, ತಗೊಂಡು ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂತ. ಎಸ್ ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ.
ಹಲೋ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಪಾರ್ವತಮ್ಮ ಅಂತ ಸರ್ ಮೇಡಮ್. ಹೇಳ್ರಿ. ನಮಸ್ತೆ ಪಾರ್ವತಮ್ಮ ಅವರೇ. ದಾವಣಗೆರೆಯಿಂದ ಮಾಡ್ತಾ ಇದ್ದೀವಿ ಸರ್. ಹೇಳ್ರಿ. ನನಗೆ ಈಗ ಒಂದ್ ತಿಂಗಳದ ಮುಂಚೆ ಎಡಗಡೆಗೆ ಅಲ್ಲ ಬಲಗಡೆಗೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರು. ಹೊಟ್ಟೆ ತುಂಬಾ ನೋವು ಬರ್ತದೆ ಸರ್. ಅದು ನನಗೆ ನೋವು ಇರೋದೆಲ್ಲ ಬಲಭಾಗಕ್ಕೆ ಸರ್. ಹೇಳ್ರಿ. ಆಮೇಲೆ ನನಗೆ ನೋವು ಇರೋದೆಲ್ಲ ಎಡಗಡೆಗೆ ಸರ್. ಫ್ಯಾಟಿ ಲಿವರ್ ಅದು ಬಲಗಡೆಗೆ. ಏನೇನು ಯೋಚನೆ ಮಾಡ್ಬೇಡ್ರಮ್ಮ, ಒಂದ್ 10 ರಿಂದ 15 ದಿನಕ್ಕೆ ನೋವು ಹೊಟ್ಟೋಗುತ್ತೆ. ಕರೆಕ್ಟ್ ಆಗಿ ಬಹಳ ಇರಿತತ್ ಸರ್ ನೋವು. ಏನೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಿಲ್ವಾ? ಗ್ಯಾಸ್ಟ್ರಿಕ್ ಅವ್ರು ಕೇಳಿದ್ರೆ ಡಾಕ್ಟರ್ ಗ್ಯಾಸ್ಟ್ರಿಕ್ ಅಂತಾರೆ. ಏನೇ ಆಗಲಿ, ಸೊ ನೀವು ಕರೆಕ್ಟ್ ಆಗಿ ಅದನ್ನ ನಾನು ಹೇಳ್ದಂಗೆ ಇದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆಂಟಿ ಏಜಿಂಗು ಮತ್ತೆ ಲಿವರ್ ಕೇರು ಮತ್ತೆ ರೀನಲ್ ಕೇರ್ ಅಂತ ಬೆಳಗ್ಗೆ ಮತ್ತೆ ಸಂಜೆ, ಆಮೇಲೆ ಊಟ ಮಾಡಿದ್ಮೇಲೆ ಗ್ಯಾಸ್ಟ್ರಿಕ್ ಕೇರು ಅಥವಾ ಅದನ್ನ ಇದ್ಜರನೆ. ಸೊ ಆಮೇಲೆ ಏನು ಪಥ್ಯ ಏನು ಅಂತ ನಾನು ಹೇಳಿರ್ತೀನಿ. ಸೊ ನಿಮಗೆ ಒಂದು ಫ್ಯೂ ಡೇಸಲ್ಲಿದೆ, ಕೆಲವೇ ದಿನಗಳಲ್ಲಿ ನೋವು ಹೊಟ್ಟೋಗುತ್ತೆ. ಸೊ ಒಂದು 2 ತಿಂಗಳು 3 ತಿಂಗಳು ಆದ್ಮೇಲೆ ತಗೊಂಡಾದ್ಮೇಲೆ ಮತ್ತೆ ನೀವು ಟೆಸ್ಟ್ ಮಾಡ್ತಂದ್ರೆ ಆಟೋಮೆಟಿಕ್ಲಿ ಅದರಲ್ಲಿ ಎಲ್ಲನೂ ಇದು ಏನು ಕ್ಲಿಯರ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ ಸರ್. ನನ್ನ ಹೆಸರು ವರುಣ್ ಅಂತ. ಹೇಳಿ. ನಮಸ್ತೆ ವರುಣ್ ಅವರೇ. ಸರ್, ನಮ್ಮ ತಾಯಿಗೆ ದೊಡ್ಡ ಡಿಪ್ರೆಷನ್ ಇರ್ತಾರೆ ಸರ್ ಯಾವಾಗ್ಲೂ. ಮತ್ತೆ ಒಂದೊಂದ್ಸತಿ ಏನಾದ್ರು ಬೈತಾ ಇರ್ತಾರೆ, ಆತರ ಆಗ್ತಾ ಇದೆ. ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಇದೆ. ಇದಕ್ಕೇನಾದ್ರು ರೆಮಿಡಿ ತಮ್ಮ ಹತ್ರ ಇದೆಯಾ? ಆಮೇಲೆ BP ಶುಗರ್ ಏನಿಲ್ವಾ? ಏನಿಲ್ಲ ಸರ್. ನೋಡಪ್ಪ, ಒಂದ್ ಹೇಳ್ತೀನಿ, ಮೆಡಿಟೇಷನ್ ಇದು ಸುಪ್ರೀಂ. ಇದು ಯಾವ ಮೆಡಿಸಿನ್ ತಗೊಳ್ಬಾರ್ದು. ಮೆಡಿಟೇಷನ್ ಅಂದ್ರೆ ಏನು? ಸುಮ್ಮನೆ ಕಣ್ಣು ಮುಚ್ಕೊಂಡು ಉಸಿರನ್ನ ಗಮನಿಸ್ಬೇಕು. ಓಕೆ ಸರ್. ಯಾವುದೇ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇದು ಮಾಡಬಾರ್ದು. ಒಂದ್ ವೇಳೆ ಬೇಕು ಅಂದ್ರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಮತ್ತೆ ಇಮ್ಯೂನ್ ಕೇರ್ ಅಂತ ಜನರಲಿ ಡಿಪ್ರೆಷನ್ ಅವ್ರಿಗೆ ನಾನು ಕೊಡ್ತೀನಿ. ಸೊ ಯು ಕೆನಾಟ್ ಇಮ್ಯಾಜಿನ್ ಹಂಗಾಗುತ್ತೆ. ಆ ಮೆಡಿಟೇಷನ್ ನೀವು ಕೂತ್ಕೊಂಡು ನಿಮ್ಮ ಅಮ್ಮ ಜೊತೆನಲ್ಲಿ ಕಲಿಸ್ಕೊಡ್ಬೇಕು. ಅದಕ್ಕೇನು ಮ್ಯೂಸಿಕ್ ಹಾಕೋದೇನೋ ಬೇಕಾಗಿಲ್ಲ. ಕೆಲವರೆಲ್ಲ ಏನೆಲ್ಲ ಹೇಳ್ತಾರಲ್ಲ, ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತ. ಯಾಕೆಂದ್ರೆ ಈಗ ವಿಡಿಯೋಸ್ಗಳೆಲ್ಲ ಬಂದ್ಬಿಟ್ಟಿದೆ, ಮೆಡಿಟೇಷನ್ ವಿಡಿಯೋಸು. ಅವೆಲ್ಲ ಏನು ಬೇಕಾಗಿಲ್ಲ. ಬರೀ ಕಣ್ಣು ಮುಚ್ಕೊಂಡು ಬರೀ ಉಸಿರನ್ನ ಗಮನಿಸ್ಬೇಕು ಅಷ್ಟೇ. ನನಗೆ ಅದೇನಾಗುತ್ತೆ, ಎಂಟೈರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ನ ಆಕ್ಟಿವೇಟ್ ಮಾಡೋಗುತ್ತೆ, ಹೈಪೋಥಾಲಮಸ್ ಗ್ಲ್ಯಾಂಡ್. ಸೊ ಅದನ್ನ ಇದು ಇನ್ಕಲ್ಕೇಟ್ ಮಾಡ್ತಂದ್ರೆ ಡಿಪ್ರೆಷನ್ 100% ಬರ್ತಾರೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ಯಾರಿಗೆ ಇದ್ರ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ಸರ್? ಮೆಡಿಟೇಷನ್ ಅವಶ್ಯಕತೆ ಮೆಡಿಟೇಷನ್ ಅವಶ್ಯಕತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ, ಏನೇ ಪ್ರಾಬ್ಲಮ್ ಇರಲಿ, ಸುಸ್ತಾಗ್ತೈತೆ ಅವರಿಗೆ, ಆಮೇಲೆ ಇನ್ಯಾಕಪ್ಪ ಲೈಫ್ ಬೇಕು ಅಂತನೋರಿಗೆ. ಸೊ ಸದ್ಗುರು ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅದು ಹೆಂಗೆ ಏನು ಅಂತ. ಸೊ ಏನಂದ್ರೆ ಇಂಪಾರ್ಟೆಂಟ್ ಏನು, ಈಗ ನೋಡಿ ವರ್ಲ್ಡ್ ಅಲ್ಲಿ ಯಾರೇ ಇರಲಿ, ಐದರ್ ಬಿಲಿನಿಯರ್ಸ್ ಆಗಿರಲಿ, ಟಾಪ್ ಪೊಲಿಟಿಷಿಯನ್ಸ್ ಆಗಿರಲಿ, ಲೈಕ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ಸ್ ಆಗಲಿ, ಎನಿ ಕಂಟ್ರಿ, ಎಲ್ಲರೂ ನೋಡೋಕ್ಕಂದ್ರೆ ಮೆಡಿಟೇಷನ್ಸ್ ಅಂತೂ ಎಲ್ಲರೂ ಮಾಡ್ತಾರೆ 99%. ಅದರಿಂದ ಸ್ಟ್ರೆಸ್ ಹೊಟ್ಟೋಗುತ್ತೆ. ಆಮೇಲೆ ಎನರ್ಜಿ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆಕ್ಟಿವ್ ಆಗೋಗ್ಬಿಡ್ತಾರೆ. ಅನ್ಥಿಂಕಬಲ್ ಅದು. ಸೊ ಮಾಡಿದ್ಮೇಲೆ ಅವ್ರಿಗೆ ಚೇಂಜಸ್ ಗೊತ್ತಾಗ್ಬಿಡ್ತದೆ. ಯಾರು ಅಷ್ಟೇನೆ, ಯಾರು ಡ್ರಗ್ಸ್ ತಗೊಳ್ಬಾರ್ದು, ಸೈಕೆಟ್ರಿಕ್ ಡ್ರಗ್ಸ್. ಅದು ನಿದ್ದೆ ಮಾತ್ರೆಗಳಾಗಲಿ, ಡಿಪ್ರೆಷನ್ ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಆಗಲಿ, ಅವೆಲ್ಲನೂ ನಾವು ಬಾಡಿನ ಪೊಟೆನ್ಸಿನ ಹಾಳು ಮಾಡುತ್ತೆ. ಮತ್ತೆ ಪರ್ಮನೆಂಟ್ ಆಗಿ ಪಾರ್ಕಿನ್ಸನ್ ಪೇಷಂಟ್ ಆಗಿ ಮಾಡ್ತಾರೆ. ಓಕೆ, ಎಸ್ ಸರ್. ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಇನ್ಫಾರ್ಮೇಶನ್ಸ್, ಎಸ್ಪೆಷಲಿ ಡಯಾಬಿಟೀಸ್ ಅಂಡ್ ಹಾರ್ಟ್ ನ ಒಂದು ಬೈಟು ನಿಜಕ್ಕೂ ಆ ತೊಂದರೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ಇನ್ಫಾರ್ಮೇಶನ್ಸ್ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್ ಸರ್. ನಮಸ್ಕಾರ. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕರೆಸಿರ್ಲಿಲ್ಲ, ನೀವು ಕೂಡ ರಾಜು ಸರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಮಿರಾಕಲ್ ಡ್ರಿಂಕ್ಸ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಂದು ರಾಜು ಸರ್ನ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.